ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಕೂಡ ನಮ್ಮ ಅಕಾಡೆಮಿಯಲ್ಲಿ ಒಂದು ಸಂಭ್ರಮದ ದಿನ. ನಮ್ಮ ವಿದ್ಯಾರ್ಥಿಯಾದಂತಹ ಶ್ರೀಯುತ ಮನೋಜ ರಾಮನಾಥ ಹೆಗಡೆ ಅವರು ಈ 2021ನೇ ವರ್ಷದ UPSC ಪರೀಕ್ಷೆಯಲ್ಲಿ 213ನೇ ರ್ಯಾಂಕನ್ನು ಪಡೆದು ನಮಗೆ ಹೆಮ್ಮೆಯನ್ನು ತಂದಿದ್ದಾರೆ. ಅವ್ರದ್ದು 3 ಸರಿ ಅವರು ಇಂಟರ್ವ್ಯೂಗೆ ಹೋಗಿ ಇದು 4ನೇ ಸರಿ ಅಟೆಂಪ್ಟಲ್ಲಿ ಅವ್ರದ್ದು ಪಾಸಾಗಿದೆ. ಭಾಳ 2014 ಮತ್ತು 15ನೇ ಸಾಲಿನಲ್ಲಿ ಡೆಲ್ಲಿಯಲ್ಲಿ ಅವರು ತರಬೇತಿಯನ್ನು ಪಡೆದಿದ್ದರು ನಮ್ಮಿಂದ. ಭಾಳ ಶಿಸ್ತುಬದ್ಧ ವಿದ್ಯಾರ್ಥಿ. ತುಂಬ ಮೀನ್ಸ್ ಅಂದರೆ ಎಷ್ಟು ಶ್ರದ್ಧೆಯಿಂದ ಓದ್ತಾಯಿದ್ರು ಅಂತ ನಾನು ಆವಾಗಿಂದ ನೋಡಿದ್ದೀನಿ ಅವ್ರನ್ನ. ಅವರ ಫಲ ಮೀನ್ಸ್ ಅವರ ಶ್ರಮದ ಫಲ ಇವತ್ತು ಅವ್ರನ್ನ ಕೈ ಹಿಡಿದಿದೆ. ಕನ್ನಡದಲ್ಲಿ ಅವರು ಹೆಚ್ಚು ಕಡಿಮೆ 275 ಅಂಕಗಳನ್ನು ಪಡೆದಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ಅಂತ ಅನ್ಕೋತೀನಿ. ಅದು ಮೊದಲ ಹೈಯೆಸ್ಟ್ ಗಜಾನನ ಬಾಲೆಯವ್ರದ್ದು 279 ಅಂತ ಕೇಳಿದ್ದೀನಿ. ಇವ್ರದ್ದು 275 ಸೆಕೆಂಡ್ ಹೈಯೆಸ್ಟ್ ಬಂದಿದೆ. ಕನ್ನಡದಲ್ಲಿ ಒಳ್ಳೆಯ ಸ್ಕೋರ್ ಆಗಿದೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೀನಿ. ತಗೊಂಡು ಮನೋಜ್ ರಾಮನಾಥ್ ಹೆಗಡೆಯವ್ರನ್ನ ಸ್ವಾಗತಿಸ್ತಾ, ಹಾಗೆ ಕಾರ್ಯಕ್ರಮದ ಆರಂಭದಲ್ಲೇ ಅವರಿಗೆ ಒಂದು ಪುಟ್ಟ ಸನ್ಮಾನವನ್ನು ಮಾಡಿ ಆಮೇಲೆ ಅವ್ರನ್ನ ನಿಮ್ಮ ಜೊತೆ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಬಿಡ್ತೀವಿ. ಅವರೇ ತಮ್ಮ ಪರಿಚಯವನ್ನು ಮಾಡ್ಕೋತಾರೆ ಮತ್ತು ಅವರ ಜರ್ನಿ ಹೇಗಿತ್ತು, UPSC ಜರ್ನಿ, ಅದು ಎಷ್ಟು ತ್ರಾಸದಾಯಕವಾಗಿತ್ತೋ ಸುಲಭವಾಗಿತ್ತೋ ಆ ಏಳು ಬೀಳುಗಳನ್ನ ನಿಮ್ಮ ಮುಂದೆ ಹಂಚ್ಕೋತಾರೆ. ಅದೆಲ್ಲ ನಿಮಗೆ ಒಂದು ಉತ್ಸಾಹವನ್ನು ತರುತ್ತೆ ಅಂತ ನಾನು ನಂಬಿದ್ದೀನಿ. ಸಾಧಕರ ಕಥೆಗಳನ್ನ ಕೇಳಿದಾಗ ಅಥವಾ ಸಾಧಕರ ಒಂದು ಜೀವನದ ಘಟ್ಟಗಳನ್ನ ನಾವು ದರ್ಶಿಸಿದಾಗ ನಮಗೂ ಒಂದಷ್ಟು ಹುಮ್ಮಸ್ಸು ಬರೋದು ಸತ್ಯ. ಹಾಗಾಗಿ ಅವರೇ ನಿಮ್ಮ ಜೊತೆಗೆ ನೇರವಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸಹಕರಿಸಿ. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಸರ್ ಆಗಲೇ ಹೇಳ್ದಂಗೆ ನನ್ನ ಹೆಸರು ಮನೋಜ್ ಹೆಗಡೆ ಅಂತ. ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯವನು. ಸೊ ಇದು ನನ್ನ 5ನೇ ಪ್ರಯತ್ನ ಆಗಿತ್ತು. 5ನೇ ಪ್ರಯತ್ನದಲ್ಲಿ ಸರ್ ಹೇಳಿದಂತೆ 4ನೇ ಬಾರಿ ಇಂಟರ್ವ್ಯೂದಲ್ಲಿ ನಾನು ಈ ಒಂದು ಫಲಿತಾಂಶವನ್ನು ಪಡೆದಿದ್ದೆ. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನೆಲ್ಲ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಪೂರೈಸಿದ್ದು. ಹಾಗೆ ನನ್ನ ಗ್ರ್ಯಾಜುಯೇಷನ್ ಬಂದು BSc ಅಗ್ರಿಕಲ್ಚರ್. ನಾನೊಬ್ಬ ಅಗ್ರಿಕಲ್ಚರ್ ಗ್ರ್ಯಾಜುಯೇಟು. ಹಾಗೆ ಗ್ರ್ಯಾಜುಯೇಷನ್ ಮುಗಿದ ನಂತರ ನಾನು ಕನ್ನಡ ಸಾಹಿತ್ಯವನ್ನು ಆಯ್ಕೆ ಮಾಡ್ಕೋಬೇಕು ಈ ಒಂದು ಪರೀಕ್ಷೆಗೆ ಅಂತ ಡಿಸೈಡ್ ಮಾಡಿ ಸರ್ ಹತ್ರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಎಕ್ಸಾಮನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದೊಂದು ಲಾಂಗ್ ಜರ್ನಿ ಆಗಿತ್ತು ನನಗೆ. ಯಾಕಂದರೆ ನನಗೆ 8 ವರ್ಷಗಳು ಬೇಕಾಯಿತು ಈ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ 8 ವರ್ಷಗಳು ಬೇಕಾಯಿತು. ಹಾಗೆ ಪ್ರತಿ ಬಾರಿ ನನ್ನ ಪ್ರಥಮ ಪ್ರಯತ್ನದಿಂದಲೇ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೆ. ಹಾಗೆ ಅತ್ಯಂತ ಹತ್ತಿರದ ಮಾರ್ಜಿನ್ನಿಂದ ಒಂದು ಸಲ 12 ಮಾರ್ಕ್ಸಿಂದ, ಒಂದು ಸಲ 3 ಮಾರ್ಕ್ಸಿಂದ ಈ ಥರ ಎಲ್ಲ ಮಿಸ್ ಆಗ್ತಾಯಿತ್ತು ನನಗೆ. ಸೊ ಅದಕ್ಕಾಗಿ ಭಾಳ ಕಷ್ಟದಾಯಕವಾದಂಥ ಜರ್ನಿ ಆಗಿತ್ತು ನಂದು. ಅದರಿಂದ ಹಲವಾರು ಸಂದರ್ಭದಲ್ಲಿ ಸರು ಸೇರಿದಂತೆ ಹಲವಾರು ಮಾರ್ಗದರ್ಶಕರು ನನಗೆ ಆತ್ಮವಿಶ್ವಾಸವನ್ನು ತುಂಬಿ ಇಲ್ಲಿವರೆಗೆ ನನ್ನ ಪ್ರಯತ್ನವನ್ನು ನಿರಂತರವಾಗಿ ಸಾಗಿಸ್ಕೊಂಡು ಬರಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಅದಕ್ಕಾಗಿ ಅವರಿಗೆ
ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ KAS ಎಕ್ಸಾಮನ್ನು ಸಹ ತೆಗೆದುಕೊಂಡಿದ್ದೆ ನಾನು. ನನ್ನ ಪ್ರಥಮ ಪ್ರಯತ್ನದಲ್ಲೇ ಅದರಲ್ಲೂ ಸಹ ಸಂದರ್ಶನ ಹಂತದವರೆಗೂ ಹೋಗಿದ್ದೆ. ಆದರೆ ಇಲ್ಲೊಂದು ಪಾಠ ಇದೆ ನಿಮಗೆ, ಬಹಳ ಮುಖ್ಯವಾದಂತಹ ಪಾಠ ನಾನು ಕಲ್ತಿರೋದು ಈ ಒಂದು ಜರ್ನಿಯಲ್ಲಿ. ನಾನು ನನ್ನ ಗ್ರ್ಯಾಜುಯೇಷನ್ ಮುಗಿತಾ ಇದ್ದಂತೆಯೇ KAS ಪರೀಕ್ಷೆಯನ್ನು ತಗೊಂಡೆ ಹಾಗೂ ಎಲ್ಲ ಹಂತಗಳನ್ನು ಕ್ಲಿಯರ್ ಮಾಡ್ತಾ ಹೋದೆ. ಪ್ರಿಲಿಮ್ಸ್ ಇರ್ಬೋದು, ಮೇನ್ಸ್ ಇರ್ಬೋದು, ಸಂದರ್ಶನದ ಹಂತಕ್ಕೂ ಕೂಡ ಹೋದೆ. ಆಮೇಲೆ ಫಲಿತಾಂಶ ಬಂದಾಗ ನಂದು ಆಗಿರಲಿಲ್ಲ, ಫೈನಲಿ ಲಿಸ್ಟಲ್ಲಿ ಬಂದಿರಲಿಲ್ಲ. ಆಮೇಲೆ ನಾನು ಭಾಳ ಹೋರಾಟ ಮಾಡಿ ನನ್ನ ಪೇಪರನ್ನು ತರಿಸ್ಕೊಂಡು ನೋಡಿದಾಗ ನಂಗೆ ಒಂದು ಸಂಗತಿ ಗೊತ್ತಾಯಿತು. KAS ಪರೀಕ್ಷೆಯಲ್ಲಿ ಪ್ರಬಂಧ ಪತ್ರಿಕೆಯಲ್ಲಿ ನಾನು ಪ್ರಶ್ನೆ ಸಂಖ್ಯೆಯನ್ನು ಹಾಕೋದನ್ನು ಮರ್ತಿದ್ದೆ ನಾನು. ಸೊ ಅದು ನನಗೆ ಭಾಳ ಅಂದರೆ ಭಾಳ ಕಾಸ್ಟ್ಲಿ ಆಗಿ ಪ್ರೂವ್ ಆಯಿತು. ಸೊ ಅದಕ್ಕಾಗಿ ನಾವು ಇಂಥ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಸಂಗತಿಗಳನ್ನು ಸಹ ಮಿಸ್ ಮಾಡ್ತಾ ಇರ್ತೀವಿ. ಸೊ ಅದು ಇಂಥದ್ದು ನಿಮಗೆ ಭಾಳ ಕಾಸ್ಟ್ ಆಗ್ಬೋದು ಆಮೇಲೆ ಅನ್ನೋದಕ್ಕೆ ನಾನೇ ಉದಾಹರಣೆಯಾಗಿ ನಿಂತಿದ್ದೀನಿ. ಯಾಕಂದರೆ UPSC ಪರೀಕ್ಷೆಯಲ್ಲಿ ಈ ಥರದ ಸಂಗತಿಗಳನ್ನು ಮಾನವೀಯ ನೆಲೆಗಟ್ಟಲ್ಲಿ ನೋಡ್ಬೋದು ಅಂತ ನನಗನ್ಸುತ್ತೆ. ಏನೋ 5 ಮಾರ್ಕ್ಸು ಪೆನಾಲ್ಟಿ ಹಾಕೋ ಅಥವಾ ಅದಕ್ಕೇನೋ ಇರಲಿ ಇದೊಂದು ಸಲ ಕ್ಷಮಿಸೋಣ ಅಂತನೋ ಈ ಥರದಲ್ಲಿ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಈ KPSC ಅಂತ ಪರೀಕ್ಷೆಗಳಲ್ಲಿ ಇಂತಹ ಸಣ್ಣ ಸಣ್ಣ ಮಿಸ್ಟೇಕ್ಗಳ ಮೂಲಕನೂ ನಮ್ಮನ್ನು ಎಲಿಮಿನೇಟ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ನನ್ನ ಒಂದು ಸ್ವತಃ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ ಇದನ್ನು. ಅದಕ್ಕಾಗಿ ಯಾವುದೇ ಪರೀಕ್ಷೆಯನ್ನು ತೆಗೆದುಕೊಳ್ಳುವಾಗಲೂ ಸಹ ಪ್ರಿಪ್ರೇಷನನ್ನು ಎಲ್ಲರೂ ನಾವು ಮಾಡ್ತೀವಿ, ಬಹಳ ಸೀರಿಯಸ್ ಆಗಿ ಮಾಡ್ತೀವಿ, ಓದ್ತೀವಿ, ಎಲ್ಲದೂ ಮಾಡ್ತೀವಿ. ಆದರೆ ಆ ಒಂದು ಸಮಯದಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ, ಅದನ್ನು ಯಾವತ್ತೂ ಮಿಸ್ ಮಾಡಬೇಡಿ. ಇಂತಹ ಸಣ್ಣ ಸಣ್ಣ ಸಂಗತಿಗಳನ್ನು ಸಹ ಮಿಸ್ ಮಾಡದೆ ನಿಮ್ಮ ಪ್ರಿಪ್ರೇಷನನ್ನು ಮಾಡಿ ಅಥವಾ ನಿಮ್ಮ ಪರೀಕ್ಷೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗ UPSCಯಲ್ಲೂ ಸಹ ಆ ಥರದ ಒಂದು ಪದ್ಧತಿ ಶುರುವಾಗಿದೆ. ಏನು ಅಂತಂದರೆ ಪೆನಾಲ್ಟಿ ಮಾರ್ಕ್ಸ್ಗಳನ್ನು ಹಾಕ್ತಾರೆ ನಮಗೆ. ಯಾಕೆ ಅಂದರೆ ಅಪ್ರಸ್ತುತ ಸಂಗತಿಗಳನ್ನು ಬರೆಯುವಂಥದ್ದು ಇರ್ಬೋದು, ಅಥವಾ ಯಾವುದೇ ಸರ್ ಯಾವಾಗಲೂ ಹೇಳ್ತಿರ್ತಿದ್ರು ನಮಗೆ. ಅಂದರೆ ಏನೋ ಧಾರ್ಮಿಕ ಭಾವನೆಗಳನ್ನು ತೋರಿಸ್ಕೊಳ್ಳುವಂಥ ವಿಷಯಗಳನ್ನು ಬರೆಯೋದಿರ್ಬೋದು, ಅಥವಾ ಎಕ್ಸಾಮಿನರ್ಗೆ ಅಪೀಲ್ ಮಾಡೋದಿರ್ಬೋದು. ಸೊ ಈ ಥರದ ಒಂದು ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಸರ್ ಯಾವತ್ತೂ ಹೇಳ್ತಾ ಇರ್ತಿದ್ರು, ನಿಮ್ಮ ಪತ್ರಿಕೆಯನ್ನು ಓದೋದ್ರ ಮೂಲಕನೇ ನೀವು ಯಾವ ಥರದ ಮನುಷ್ಯರು ಅನ್ನೋದನ್ನು ಜಡ್ಜ್ ಮಾಡ್ಬೋದು, ಅಥವಾ ಅದ್ರ ಬಗ್ಗೆ ಸುಳಿವು ಸಿಗತ್ತೆ ಪರೀಕ್ಷೆಯನ್ನು ನಡೆಸುವವರಿಗೆ ಅಥವಾ ಇನ್ವಿಜಿಲೇಟರ್ಸ್ಗೆ ಅನ್ನೋದು. ಸೊ ಆದ ಕಾರಣದಿಂದಾಗಿ ಇಂತಹ ಸಂಗತಿಗಳಲ್ಲೂ ಸಹ ನೀವು ಉಳಿದಿದ್ದ ವಿಷಯಗಳನ್ನು, ಅಂದರೆ ನೀವು ಬೇರೆ ಬೇರೆ ವಿಷಯಗಳನ್ನು, ಕಾನ್ಸೆಪ್ಟ್ಗಳನ್ನು ನೀವು ಎಲ್ಲರೂ ಚೆನ್ನಾಗಿ ಕಲಿತೀರಾ, ಕ್ಲಾಸನ್ನು ಅಟೆಂಡ್ ಮಾಡ್ತೀರಾ, ಎಲ್ಲದನ್ನೂ ಮಾಡ್ತೀರಾ. ಬಟ್ ಇಂತಹ ಸಂಗತಿಗಳನ್ನು ಸಹ, ಇಂತಹ ಸೂಕ್ಷ್ಮವಾದ ಸಂಗತಿಗಳನ್ನು ಸಹ ಎಲ್ಲರೂ ತಲೆಯಲ್ಲಿಟ್ಕೊಳ್ಳಿ ಅನ್ನೋದು ನನ್ನ ಒಂದು ಸಲಹೆ ಅಂತಲೇ ಇಟ್ಕೊಳ್ಳಿ, ನನ್ನ ಅನುಭವದ ಮೂಲಕವಾಗಿ ಹೇಳುವಂಥ ಸಲಹೆ. ಇನ್ನು ನನ್ನ ಒಂದು ವೈಯಕ್ತಿಕ ಜರ್ನಿ ಬಗ್ಗೆ ಹೇಳೋದಾದರೆ, ಪ್ರತಿ ಬಾರಿಯೂ ನಾನು ಪ್ರಿಲಿಮ್ಸ್ ಕ್ಲಿಯರ್ ಆದಾಗಲೆಲ್ಲ ಸಹ ಇಂಟರ್ವ್ಯೂಗೆ ಹೋಗ್ತಿದ್ದೆ. ಅಂದರೆ ಮೇನ್ಸನ್ನು ಕ್ಲಿಯರ್ ಮಾಡ್ತಿದ್ದೆ. ಇಂಟರ್ವ್ಯೂ ಒಂಥರ ನನಗೆ ರೋಡ್ ಬ್ಲಾಕ್ ಆಗಿತ್ತು. ಅಂದರೆ ಆ್ಯಾವ್ರೇಜ್ ಅಥವಾ ಬಿಲೋ ಆ್ಯಾವ್ರೇಜ್ ಮಾರ್ಕ್ಸು ನನಗೆ ಪ್ರತಿ ಸಲ ಬರ್ತಿತ್ತು ಇಂಟರ್ವ್ಯೂ ಸಂದರ್ಶನ ಹಂತದಲ್ಲಿ. ಕೆಲವೊಂದು ಕಾರಣಗಳು ಇರ್ಬೋದು ಅದಕ್ಕೆ. ಅಂದರೆ ನಾನು ಸ್ವಲ್ಪ ಅಂಡರ್ ಕಾನ್ಫಿಡೆಂಟ್ ಇರ್ತಿದ್ದೆ ಅಂತ ಅನಿಸುತ್ತೆ. ಹಾಗೆ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಗಳನ್ನು ಕೊಡೋದು, ಆ ಥರ ಮಾಡ್ತಿದ್ದೆ. ಸ್ವಲ್ಪ ಮಾತಾಡಲಿಕ್ಕೆ ಹಿಂಜರಿತಿದ್ದೆ, ಆ ಥರದ ಸಮಸ್ಯೆಗಳನ್ನು ಎದುರಿಸಿದ್ದೆ. ಸೊ ಈ ಸಲ ಸರು ರತ್ನಪ್ರಭಾ ಮೇಡಮ್ ಅವರನ್ನ, ಅತ್ಯಂತ ಹಿರಿಯ ಅಧಿಕಾರಿಗಳು, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಯೂ ಸಹ ಆಗಿದ್ದವರು, ಅವ್ರ ಜೊತೆಗೆ ಒಂದು ಮಾಕ್ ಇಂಟರ್ವ್ಯೂವನ್ನು ಅರೇಂಜ್ ಮಾಡಿಸಿದ್ರು. ಇಲ್ಲೇ ಅಕ್ಕ AS ಅಕಾಡೆಮಿಯಲ್ಲೇ ಅರೇಂಜ್ ಮಾಡಿಸಿದ್ರು. ಸೊ ನನಗೆ ಒಂದು ಕುತೂಹಲ ಇತ್ತು. ಅಂದರೆ ಒಬ್ಬ ಹಿರಿಯ ಅಧಿಕಾರಿಯ ಮೂಲಕ ಅವರ ಒಂದು ಪರ್ಸ್ಪೆಕ್ಟಿವನ್ನು ನಾನು ತಿಳ್ಕೋಬೇಕು ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅಂತ ಇಂಟ್ರೆಸ್ಟ್ ಇದ್ದಿದ್ದರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಹಾಗೂ ಮಾಕ್ ಇಂಟರ್ವ್ಯೂವನ್ನು ತೆಗೆದುಕೊಂಡೆ. ಸೊ ಅದು ನನಗೆ ಬಹಳ ಸಹಾಯಕಾರಿ ಆಯಿತು. ಯಾಕೆ ಅಂದರೆ ಎನ್ಕರೇಜಿಂಗ್ ವರ್ಡ್ಸ್ ಅಂತ ಏನು ಹೇಳ್ತೀವಿ, ಪ್ರೋತ್ಸಾಹಕರ ಮಾತನ್ನು ಆಡಿದ್ರು ಆ ಮೇಡಮ್ಮು. ಖಂಡಿತವಾಗಿಯೂ ನಿಂದು ಈ ಸಲ ಆಗೇ ಆಗತ್ತೆ,
ಹಾಗೂ ಏನು ತೊಂದರೆ ಇಲ್ಲ, ನೀನು ಕಾನ್ಫಿಡೆಂಟ್ ಆಗಿ ಇರ್ತಾ ಇದೆಯಾ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದು ಅತ್ಯಂತ ಪ್ರೋತ್ಸಾಹಕರವಾಗಿತ್ತು. ಯಾವುದೋ ರ್ಯಾಂಡಮ್ ಆಗಿ ಮಾಕ್ ಇಂಟರ್ವ್ಯೂಗಳಿಗೆ ಹೋಗೋದಕ್ಕಿಂತ ಅನುಭವಸ್ಥರ ಹತ್ರ ವೈಯಕ್ತಿಕವಾಗಿ ಸಲಹೆಯನ್ನು ತೆಗೆದುಕೊಳ್ಳೋದು ಬಹಳ ಉಪಯುಕ್ತ ಅಂತ ನಾನು ಭಾವಿಸಿದ್ದೀನಿ. ಇದು ನಿಮ್ಮ ಮೇನ್ಸ್ ಎಕ್ಸಾಮಿನಲ್ಲೂ ಸಹ ಇರ್ಬೋದು, ಅಥವಾ ನಿಮ್ಮ ಒಂದು ಟೆಸ್ಟ್ ಸೀರೀಸಲ್ಲೂ ಸಹ ಇರ್ಬೋದು. ಅಂದರೆ ನಿಮಗೆ ನಾವು ಪರ್ಸ್ನಲೈಸ್ಡ್ ಗೈಡೆನ್ಸ್ ಅಂತ ಹೇಳ್ತೀವಿ, ವೈಯಕ್ತಿಕವಾದಂತಹ ಒಂದು ಮಾರ್ಗದರ್ಶನ. ನಮ್ಮ ಸ್ಟ್ರೆಂತ್ಸ್ ಏನು, ನಮ್ಮ ವೀಕ್ನೆಸ್ ಏನು, ಅದರ ಆಧಾರದ ಮೇಲೆ ವೈಯಕ್ತಿಕವಾದಂತಹ ಒಂದು ಮಾರ್ಗದರ್ಶನ ಈ ಎಕ್ಸಾಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಇವತ್ತಿನ ದಿನದಲ್ಲಂತೂ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಸರ್ ತರೋದವರು ನಮಗೆ ಅತ್ಯಂತ ಸಹಾಯಕಾರಿ ಆಗ್ತಾರೆ. ಯಾಕಂದರೆ ಅವರು ಹಲವಾರು ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿದ್ದಾರೆ. ಹಾಗೆ ಸಾಕಷ್ಟು ಜನರನ್ನು ನೋಡಿರ್ತಾರೆ, ಬೇರೆ 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 ತರಹದ ವಿದ್ಯಾರ್ಥಿಗಳನ್ನು ಅಥವಾ ಕ್ಯಾಂಡಿಡೇಟ್ಸ್ಗಳನ್ನು ನೋಡಿರ್ತಾರೆ. ಸೊ ಅವರಿಗೆ ಅವರನ್ನೆಲ್ಲ ನೋಡಿರೋದ್ರಿಂದ ಒಂದು ಅನುಭವದ ಒಂದು ಅಪಾರವಾದಂತಹ ಒಂದು ಸಂಗ್ರಹ ಇರುತ್ತೆ. ಸೊ ಅದ್ರ ಮೇಲಿಂದ ನಾವು ಹಲವಾರು ತಪ್ಪುಗಳನ್ನು, ಅಂದರೆ ಈ ಎಕ್ಸಾಮಲ್ಲಿ ನಾನು ಆಗಲೇ ಹೇಳ್ದಂಗೆ ಹಲವಾರು ಇಂಟ್ರಿಕಸಿಗಳಿರುತ್ತೆ. ಅಂದರೆ ಸಣ್ಣ 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 ವಿಷಯಗಳು, ಅದನ್ನು ನಾವು ತಪ್ಪು ಮಾಡ್ತಾ ಕಲಿತಾ ಹೋದರೆ ಬಹಳಷ್ಟು ಸಮಯ ಬೇಕಾಗ್ಬೋದು ನಮಗೆ. ಆದರೆ ಈ ಥರ ಮೆಂಟರ್ಶಿಪ್ಪನ್ನು ತೆಗೆದುಕೊಳ್ಳೋದ್ರಿಂದ ಅಥವಾ ಗೈಡೆನ್ಸನ್ನು ತೆಗೆದುಕೊಳ್ಳೋದ್ರಿಂದ ಆ ಥರದ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು ಅಂತ ನಾನು ಭಾವಿಸಿದ್ದೇನೆ. ಸೊ ಅದಕ್ಕಾಗಿ ನೀವೆಲ್ಲರೂ ಒಂದು ಒಳ್ಳೆಯ ಪ್ಲೇಸಲ್ಲಿ, ರೈಟ್ ಪ್ಲೇಸಲ್ಲಿ ಇದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೇನೆ. ನೆಕ್ಸ್ಟು ನನ್ನ ಒಂದು ಪರೀಕ್ಷೆ ಮತ್ತೊಂದು ವಿಚಿತ್ರವಾದಂತಹ ಸಂಗತಿ ಅಥವಾ ಏನೋ ಯುನೀಕ್ ಆಸ್ಪೆಕ್ಟ್ ಏನು ಅಂತಂದರೆ, ನಾನು ಎರಡು ಸಂದರ್ಶನಗಳನ್ನು ಎದುರಿಸಿದ ನಂತರದಲ್ಲಿ ಪ್ರಿಲಿಮ್ಸಲ್ಲಿ ಫೇಲ್ ಆದೆ. ನೆಕ್ಸ್ಟ್ ಟೈಮ್ 2 ಸಂದರ್ಶನವನ್ನು ಫೇಸ್ ಮಾಡಿದ ನಂತರ, ಅದು ಸಹ 12 ಮತ್ತು 3 ಮಾರ್ಕ್ಸ್ನಿಂದ ಫೈನಲ್ ಲಿಸ್ಟಲ್ಲಿ ಮಿಸ್ ಆದ ನಂತರ ಪ್ರಿಲಿಮ್ಸಲ್ಲಿ ಫೇಲ್ ಆದೆ. ಸೊ ಆವಾಗ ನನ್ನನ್ನು ನಾನು ಮೌಲ್ಯಮಾಪನವನ್ನು ಮಾಡಿಕೊಂಡಾಗ ನನಗೆ ಅರಿವಿಗೆ ಬಂದಂತಹ ಸಂಗತಿ ಏನಂತಂದರೆ, ಯಾಕಂದರೆ ಬಹಳಷ್ಟು ಜನ ಪ್ರಿಲಿಮ್ಸ್ ಬಗ್ಗೆ ಹೇಳ್ತಿರ್ತಾರೆ. ಪ್ರಿಲಿಮ್ಸ್ ಅನ್ನೋದು ಬಹಳ ಡೈಸಿ ಅಂತ ಹೇಳ್ತೀವಿ ನಾವು, ಆ ಥರದ ಒಂದು ಸ್ಟೇಜು ಈ ಒಂದು ಎಕ್ಸಾಮ್ನಲ್ಲಿ. ಸೊ ಅದಕ್ಕಾಗಿ ಈ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಗೊತ್ತಾಗಿದ್ದಂತಹ ಸಂಗತಿ ಏನು ಅಂತಂದರೆ, 50% ಅಷ್ಟೇ ನಮ್ಮ ಪ್ರಿಪ್ರೇಷನ್ ಮ್ಯಾಟ್ರ್ ಆಗೋದು. ಉಳಿದಿದ್ದ 50% ನಾವು ಆ 2 ತಾಸಲ್ಲಿ ಎಷ್ಟು ಕಾಮ್ ಆಗಿರ್ತೀವಿ, ಎಷ್ಟು ಕಂಪೋಸ್ಡ್ ಆಗಿರ್ತೀವಿ, ನಮ್ಮ ಮೇಲೆ ನಮಗೆ ಎಷ್ಟು ನಂಬಿಕೆಯನ್ನು ಇಟ್ಕೊಂಡು, ನಮ್ಮ ಪ್ರಿಪ್ರೇಷನನ್ನು ಟ್ರಸ್ಟ್ ಮಾಡಿಕೊಂಡು ಎಷ್ಟು ಕೂಲಾಗಿ ನಾವು ಅಲ್ಲಿ ಪೇಪರನ್ನು ಫೇಸ್ ಮಾಡ್ತೀವಿ. ಅದೇ ಫಿಯರ್ ಆಫ್ ಫೇಲಿಯರ್ ಅಂತ ಅಂತೀವಿ ನಾವು, ಅಂದರೆ ನಂದು ಈ ಸಲ ಆಗತ್ತೋ ಇಲ್ಲೋ, ಏನಾಗ್ಬೋದು. ಸೊ ಈ ಥರದ ಸಂಗತಿಗಳನ್ನು ಅಟ್ಲೀಸ್ಟ್ ಆ 2 ತಾಸಲ್ಲಿ ಅವಾಯ್ಡ್ ಮಾಡಿ, ದೀರ್ಘವಾದ ಶ್ವಾಸವನ್ನು ತೆಗೆದುಕೊಂಡು ರಿಲ್ಯಾಕ್ಸ್ ಮಾಡ್ತಾ ಪೇಪರನ್ನು ನಾವು ಫೇಸ್ ಮಾಡೋದ್ರಿಂದ ಈ ಥರದನ್ನು ಓವರ್ಕಮ್ ಮಾಡ್ಬೋದು ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಯಾಕಂದರೆ ನಾನು ಇದನ್ನು ಫೇಸ್ ಮಾಡಿದ್ದೀನಿ, ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ನಮ್ಮ ಕಾನ್ಫಿಡೆನ್ಸ್, ಪ್ರಿಪ್ರೇಷನನ್ನು ಎಲ್ಲರೂ ಮಾಡ್ತೀವಿ, ಪ್ರಿಪ್ರೇಷನನ್ನು ಸಾಕಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ. ಸೊ ಅದಕ್ಕೊಂದು ಅರ್ಥಪೂರ್ಣವಾದಂತಹ ಒಂದು ಕನ್ಕ್ಲೂಷನ್ ಸಿಗಬೇಕು ಅಂತಂದರೆ ಆ 2 ತಾಸನ್ನು ಪರಿಣಾಮಕಾರಿಯಾಗಿ ಎದುರಿಸಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ಕನ್ನಡ ಸಾಹಿತ್ಯದ ಬಗ್ಗೆ ಹೇಳೋದಾದರೆ, ಕನ್ನಡ ಸಾಹಿತ್ಯದ ಇಲ್ಲ ಸರ್, ತೊಂದರೆ. ಹಾಂ ಸರ್, ಸರಿ ಸರ್. ಸೊ ಕನ್ನಡ ಸಾಹಿತ್ಯದ ಬಗ್ಗೆ ಹೇಳೋದಾದರೆ, ನಾನು ನನ್ನ ಹೈಸ್ಕೂಲ್ ಹಂತದಲ್ಲಿ ಅಥವಾ ಪದವಿ ಹಂತದಲ್ಲಿ ಕನ್ನಡದ ನಾವೆಲ್ಗಳನ್ನು, ಅಂದರೆ ಕಾದಂಬರಿಗಳನ್ನು ಓದ್ತಿದ್ದೆ. ಸೊ ಆವಾಗ ನನಗನ್ನಿಸ್ತು ನಾನು ಕನ್ನಡ, ಆಮೇಲೆ ನಾನು ಡಿಗ್ರಿ ಮುಗಿದಾಗ ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ತೆಗೆದುಕೊಳ್ಬೇಕು ಅಂತ ಅನ್ನಿಸಿದಾಗ, ಸೊ ನಾನು ಡಿಸೈಡ್ ಮಾಡಿದೆ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಳ್ಬೋದು. ಯಾಕಂದರೆ ನಾನು ಮೊದಲಿಂದ ಓದಿದ್ದೀನಿ, ಇದರಲ್ಲಿ ನನಗೆ ಒಂದು ಕಂಫರ್ಟ್ ಇದೆ. ಸೊ ಈ ಎಕ್ಸ್ಪ್ರೆಷನ್ನು ಈಸಿಯಾಗತ್ತೆ ಈ ಒಂದು ಕನ್ನಡ ಸಾಹಿತ್ಯದಿಂದ ಅಂತ ನಾನು ಡಿಸೈಡ್ ಮಾಡಿ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡೆ. ಹಾಗೆ ಅದ್ರ ಮೂಲಕನೇ ಈ ಸಲ ನನಗೆ ಈ ಒಂದು ರ್ಯಾಂಕು ಬಂದಿದೆ ಅಂತ ಹೇಳ್ಬೋದು. ಸೊ ಇದು ಆಪ್ಷನಲ್ಲನ್ನು ಡಿಸೈಡ್ ಮಾಡುವಾಗ ನಿಮ್ಮ ಒಂದು ಸ್ಟ್ರೆಂತ್ಸು ಹಾಗೂ ವೀಕ್ನೆಸ್ಸನ್ನು ನೋಡ್ಕೊಳ್ಳಿ.
ನಿಮ್ಮ ಹತ್ರ ಅದನ್ನು ಬರೀಲಿಕ್ಕೆ ಸಾಧ್ಯ ಇದೆಯೋ, 3 ತಾಸುಗಳ ಕಾಲ ವೇಗವಾಗಿ ಬರೀಲಿಕ್ಕೆ ಸಾಧ್ಯ ಇದೆಯೋ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಸೊ ಅವನ್ನೆಲ್ಲ ನೋಡಿಕೊಂಡು ಆಪ್ಷನಲ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮೇನ್ಸ್ ಪರೀಕ್ಷೆ ಬಗ್ಗೆ ಹೇಳೋದಾದರೆ, ಮೇನ್ಸನ್ನು ನಾನು ಎಷ್ಟು ಸಲ ಬರೆದಿದ್ದೀನೋ ಅಷ್ಟು ಸಲನೂ ಮೇನ್ಸನ್ನು ಕ್ಲಿಯರ್ ಮಾಡಿದ್ದೀನಿ. ಸೊ ಅದಕ್ಕಾಗಿ ನನಗೆ ಅನಿಸೋದು ಏನು ಅಂತಂದರೆ, ಬೇಸಿಕ್ ಮಿನಿಮಮ್ ಸ್ಟ್ರಾಟಜಿ ಇಟ್ಕೊಳ್ಳಿ. ನಿಮ್ಮ ಸೋರ್ಸಸ್ಸನ್ನು ರಿಸ್ಟ್ರಿಕ್ಟೆಡ್ ಆಗಿ ಇಟ್ಕೊಳ್ಳಿ. ಬಹಳ ಸೋರ್ಸಸ್ಸನ್ನು ಓದಬೇಡಿ. ಎಷ್ಟು ಸೋರ್ಸನ್ನು ಓದ್ತಿರೋ ಅಷ್ಟು ಸೋರ್ಸನ್ನು ಪದೇ ಪದೇ ಓದಿ, ಅಂದರೆ ಮನನ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಹಾಗೆ ಥಿಂಕಿಂಗ್ ಮೇಲೆ, ಆನ್ ದ ಸ್ಪಾಟ್ ಥಿಂಕಿಂಗ್ ಮೇಲೆ ಸ್ವಲ್ಪ ಒತ್ತು ಕೊಡಿ. ಯಾಕಂದರೆ ಹಲವಾರು ಬಾರಿ ನಾವು ನೋಡಿದ್ದೀವಿ ಮೇನ್ಸಲ್ಲಿ ಹಲವಾರು ಬಾರಿ ಸರ್ಪ್ರೈಸಸ್ ಸರ್ಪ್ರೈಸಸ್ ಬಂದೇ ಬರುತ್ತೆ. ಸೊ ಅದಕ್ಕೆ ರೆಡಿ ಇರಬೇಕು ನಾವು. ಆದ್ದರಿಂದ ಬರವಣಿಗೆಯನ್ನು ದಿನನಿತ್ಯದ ಆಧಾರದಲ್ಲಿ, ಅಟ್ಲೀಸ್ಟ್ ಪ್ರಿಲಿಮ್ಸ್ ಆದ ನಂತರ ದಿನನಿತ್ಯದ ಆಧಾರದಲ್ಲಿ ಬರವಣಿಗೆಯನ್ನು ಮಾಡೋದು ಬಹಳ ಸಹಾಯಕಾರಿ ಮೇನ್ಸನ್ನು ಎದುರಿಸಲಿಕ್ಕೆ. ಯಾಕಂದರೆ 3 ತಾಸಲ್ಲಿ ನಾವು 20 ಪ್ರಶ್ನೆಯನ್ನು ಪರಿಣಾಮಕಾರಿಯಾಗಿ ಬರೀಬೇಕು ಅಂತಂದರೆ ಅದು ಚಾಲೆಂಜೇ ಸರಿ. ಯಾಕಂದರೆ ದಿವಸ 6 ತಾಸು ಬರೀಬೇಕಾಗತ್ತೆ. ಒಂದು ದಿನಕ್ಕೆ 6 ತಾಸು ಬರೆಯೋದು ಸುಲಭ ಸಾಧ್ಯದಲ್ಲ. ಅದಕ್ಕಾಗಿ ನಾವು ಮೊದಲು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವೋ ಆ್ಯಕ್ಚುಯಲ್ ಎಕ್ಸಾಮಲ್ಲಿ ನಾವು ಅಷ್ಟು ಪರಿಣಾಮಕಾರಿಯಾಗಿ ಎದುರಿಸ್ಬೋದು ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಇಷ್ಟು ನನ್ನ ಬ್ರೀಫಾಗಿ ನನ್ನ ಜರ್ನಿ ಇದು, ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ಒಂದು ಜರ್ನಿಯಲ್ಲಿ ನಾನು ಬಹಳ ಹೇಳಲೇಬೇಕಾಗಿದ್ದು ಅಂದರೆ ನನ್ನ ತಂದೆ ತಾಯಿ ಹಾಗೂ ನನ್ನ ಕುಟುಂಬ, ನನ್ನ ತಂಗಿ ಹಾಗೂ ನನ್ನ ಕುಟುಂಬ ಸದಸ್ಯರು, ಫ್ರೆಂಡ್ಸು, ಇವರ ಸಪೋರ್ಟು. ಯಾಕಂದರೆ ಇಷ್ಟೊಂದು ಲಾಂಗ್ ಜರ್ನಿಯಲ್ಲಿ ಅವರ ಒಂದು ಎನ್ಕರೇಜ್ಮೆಂಟು, ಸಪೋರ್ಟು ಇರಲಿಲ್ಲ ಅಂದರೆ ನಂಗೆ ಇಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಸೊ ಅವ್ರಿಗೆ ನಾ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಎಲ್ಲದನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಮೋನೋಟೋನಸ್ ಆಗೋದಕ್ಕಿಂತ ನಿಮ್ಮಲ್ಲಿ ಏನೇನು ಸಂಶಯಗಳಿದೆಯೋ, ನಿಮ್ಮಲ್ಲಿ ಏನೇನು ಈ ಎಕ್ಸಾಮ್ ಕುರಿತು ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದೆಯೋ ಅದನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಹಾಗೂ ನನ್ನ ಕೈಲಾದ ಮಟ್ಟಿಗೆ ಅದನ್ನು ಪರಿಹರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಎಷ್ಟು ಸಾಧ್ಯನೋ ಅಷ್ಟು ಡೌಟ್ಸ್ಗಳನ್ನು ಕೇಳ್ಬೋದು. ನಾನೇ ಮಾತಾಡೋದಕ್ಕಿಂತ ನೀವು ಕೇಳೋದು ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಸೊ ನೀವು ನಿಮ್ಮ ಡೌಟ್ಸ್ಗಳನ್ನು ಕೇಳ್ಬೋದು. ಇಲ್ಲ, ಯಾಕಂದರೆ ಬೇಸಿಕ್ ಇಂಗ್ಲೀಷು ಕರೆಕ್ಟಾಗಿ ಅಂದರೆ 10th ಸ್ಟ್ಯಾಂಡರ್ಡ್ ಲೆವೆಲ್ ಇಂಗ್ಲೀಷ್ ಇದ್ದರೆ ಸಾಕಾಗುತ್ತೆ. ಅಂದರೆ ನಮ್ಮ ಐಡಿಯಾಸನ್ನು ಇಫೆಕ್ಟಿವ್ ಆಗಿ ಕನ್ವೆ ಮಾಡುವಷ್ಟು ಇಂಗ್ಲೀಷ್ ಇದ್ದರೆ ಸಾಕಾಗುತ್ತೆ. ಯಾಕಂದರೆ ಇದು ಇಂಗ್ಲೀಷಿನ ಟೆಸ್ಟ್ ಅಲ್ಲ. ಸೊ ನಡೆಯುತ್ತೆ. ಯಾವುದರಲ್ಲಿ? ಕನ್ನಡ ಆಪ್ಷನಲ್ಲಿ? ಹಾಂ, ನಾನು ಕೇಳಿದ ಹಾಗೆ ಒಂದು ಉತ್ತರದ 10% ಅಂದರೆ 10% ಅಷ್ಟು ಶಬ್ದಗಳನ್ನು, 10% ಅಷ್ಟು ಶಬ್ದಗಳನ್ನು ಬೇರೆ ಭಾಷೆದು ಬಳಸ್ಬೋದು ಅಂತ. ಅಂದರೆ 200 ವರ್ಡಿನ ಉತ್ತರವನ್ನು ಬರೀತಿದ್ರೆ 20 ವರ್ಡು ಯೂಸ್ ಮಾಡ್ಬೋದು ಅಂತ ನಾನು ಕೇಳಿದ್ದು. ಸೊ ಆ ಥರ ಮಾಡ್ಕೋಬೋದು. ಹಾಂ, ಹಾಂ. ಸೊ ಯಾವುದೇ ಅಂದರೆ ಅವಸ್ಥೆ ಎಕ್ಸಾಂಪಲ್ ತೊಗೊಂಡ್ರಿ, ಯಾವುದೇ ಅವಸ್ಥೆಯನ್ನು ನೀವು ಬಿಡಬೇಡಿ. ಯಾವುದೇ ಅವಸ್ಥೆಯನ್ನು ಬಿಡಬೇಡಿ, ಅಂದರೆ ಪೂರ್ತಿ ಬಿಡಬೇಡಿ. ಎಲ್ಲ ಅವಸ್ಥೆಗಳನ್ನು ಕವರ್ ಮಾಡಿ. ಈಗ ನೀವು ಟೆಕ್ಸ್ಟಲ್ಲಿ ಓದುವಾಗ ನಿಮ್ಮ ಹತ್ರ 10 ಎಕ್ಸಾಂಪಲ್ ಇತ್ತು ಅಂದರೆ ಇಲ್ಲಿ 2 ಅಥವಾ 3 ಎಕ್ಸಾಂಪಲ್ ಹಾಕಿ ಪರಿಣಾಮಕಾರಿಯಾದಂತಹ ಎಕ್ಸಾಂಪಲ್ಗಳನ್ನು ಕೊಡಿ. ಸೊ ದ್ಯಾಟ್ ನಾವು ಯಾವುದನ್ನು ಬಿಡ್ತಾ ಇಲ್ಲ, ಅಂದರೆ ಯಾವುದೇ ಅವಸ್ಥೆಯನ್ನು ಬಿಡ್ತಾ ಇಲ್ಲ, ಹಾಗಂತ ಎಲ್ಲದಕ್ಕೂ ಎಕ್ಸಾಂಪಲನ್ನು ಕವರ್ ಮಾಡಿರ್ತೀವಿ. ಸೊ ಆ ಥರ ಮಾಡ್ಕೋಬೋದು ಅಂತ ಅನಿಸುತ್ತೆ. ಹಾಂ, ಆಮೇಲೆ ಮತ್ತೊಂದೇನು ಅಂತಂದರೆ ಸೆಂಟೆನ್ಸನ್ನು ಶಾರ್ಟಾಗಿ ಇಡೋದು ಉತ್ತಮ ಅಂತ ಅನಿಸುತ್ತೆ. ಯಾಕಂದರೆ ನಮಗೆ ಬರೆಯೋದು ಬಹಳ ಇರೋದ್ರಿಂದ
ಸೆಂಟೆನ್ಸನ್ನು ಶಾರ್ಟ್ ಆಗಿಡೋದು ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಂ ಹಾಂ ಭಾವಾರ್ಥ ಬರೆಯುವಾಗ ಒಂದು ನಾರ್ಮಲ್ ಇಂಟ್ರೊಡಕ್ಷನ್ನು, ಅಂದರೆ ನಾನು ಡೈರೆಕ್ಟಾಗಿ ಇಂಟ್ರೊಡಕ್ಷನನ್ನು ಬರಿತಿದ್ದೆ, ಅಂದರೆ ಯಾವ ಸಂದರ್ಭದಲ್ಲಿ ತಗೊಂಡಿದ್ದು ಅಥವಾ ಯಾವ ಕೃತಿಯಿಂದ ಆಯ್ದುಕೊಂಡಿದ್ದು ಅನ್ನೋದನ್ನು ಬರೆದು, ಅದಾದ ನಂತರ ಒಂದು ನಾರ್ಮಲ್ ಆಗಿ ನಾವೇನು ಅದನ್ನು ನಮ್ಮ ಸಿಂಪಲ್ ವರ್ಡ್ಸಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಬರೆದು, ಅದಾದ ನಂತರ ನೀವು ಹೇಳ್ದಂಗೆ ಅದರ ವಿಶೇಷತೆಗಳು, ಅಂದರೆ ಅದರಲ್ಲಿ ಇರುವಂಥ ವಿಶೇಷ ಶಬ್ದಗಳು ಅಥವಾ ಭಾಷೆಯ ಹಂತ, ಅಂದರೆ ಈಗೇನೋ ಬತ್ತೀಸರಾಗವ ಹಾಡುವೆ ಹಾಗೇನೋ ಬರುತ್ತೆ. ಸೊ ಆ ಥರ ಬೇರೆ ಭಾಷೆಯ ಪ್ರಭಾವ ಹೆಂಗಾಗಿದೆ ಆ ಥರದ್ದಿರ್ಬೋದು, ಅಥವಾ ಯಾವುದೋ ಅಲಂಕಾರ ಉಪಯೋಗಿಸಿರ್ತಾರೆ, ಯಾವುದೋ ಪ್ರಾಸ ಉಪಯೋಗಿಸಿರ್ತಾರೆ, ಅದನ್ನು ಎಲ್ಲಿ ಯಾವುದು ಉಪಯೋಗಿಸಿದ್ದಾರೆ ಅನ್ನೋದನ್ನು ಅದನ್ನು ಕೋಟ್ ಮಾಡೋದು. ಅಂದರೆ ಈ ಒಂದು ಈ ಒಂದು ಶಬ್ದದಲ್ಲಿ ಪ್ರಾಸವನ್ನು ಕಾಣ್ತೇವೆ, ಅಥವಾ ಈ ಒಂದು ಶಬ್ದದಲ್ಲಿ ಭಾಷೆಯ ಅಂದರೆ ಬೇರೆ ಭಾಷೆಯ ಪ್ರಭಾವವನ್ನು ಕಾಣ್ತೇವೆ, ಆ ಥರದ್ದು ಯುನೀಕ್ ಥಿಂಗ್ಸನ್ನು ಬರೆಯೋದು. ಅಥವಾ ಕಾವ್ಯ ಗುಣವನ್ನು ಕಾಣ್ತೇವೆ, ವಿಶೇಷವಾಗಿ ಈಗ ಏನೋ ವಚನಕಾರರು ಬೇರೆ ಬೇರೆ ಸಂಗತಿಗಳಿಗೆ ಹೋಲಿಸಿರ್ತಾರೆ, ಸೊ ಆ ಥರ ಸಾದೃಶ್ಯವನ್ನು ಹೇಗೆ ಕಲ್ಪಿಸಿದ್ದಾರೆ ಆ ಥರದ್ದನ್ನು ಬರೆಯೋದಿರ್ಬೋದು. ಆಮೇಲೆ ಲಾಸ್ಟ್ ಬಟ್ ಒನ್ ಪ್ಯಾರಾಗ್ರಾಫಲ್ಲಿ ಅದೇ ನೀವು ಹೇಳಿದಾಗೆ ಪ್ರಸ್ತುತತೆ, ನಿಮ್ಗೇನು ಅನ್ಸುತ್ತೋ ಅನ್ನೋದನ್ನು ಬರೆಯೋದು. ಅಂದರೆ ಫೋರ್ಸ್ ಮಾಡಬೇಕು ಅಂತಲ್ಲ, ನಿಮಗೆ ಆ ಸಂದರ್ಭದಲ್ಲಿ ಏನು ಅನ್ಸುತ್ತೆ ಅದು ಓಕೆ, ಬೇರೆಯವರಿಗೂ ಸ್ವಲ್ಪ ಕನ್ವಿನ್ಸ್ ಆಗೋ ಆಗಿರಬೇಕು ಅದು. ಸೊ ಆ ಥರದಲ್ಲಿ ಒಂದು ಪ್ರಸ್ತುತತೆಯನ್ನು ಬರೆದು ಎಂಡ್ ಮಾಡ್ಬೋದು ಅಂತ ಅನ್ಸುತ್ತೆ. ಇಲ್ಲ, ಈ ಒಂದು ಫಾರ್ಮ್ಯಾಟಲ್ಲಿ ಬರೀಲಿಕ್ಕೆ ಹೋಗ್ತಿದ್ದೆ ನಾನು. ವರ್ಡ್ಸ್ ಎಷ್ಟಾಗುತ್ತೆ ಅಂತ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಇವೆಲ್ಲ ಸಂಗತಿಗಳು ಕವರ್ ಮಾಡೋದು ನನ್ನ ತಲೆಯಲ್ಲಿರ್ತಿತ್ತು. ಸೊ ಇವೆಲ್ಲ ಸಂಗತಿಗಳನ್ನು ನೀವು ಕವರ್ ಮಾಡಿದ್ರಿ ಅಂತಂದರೆ ವರ್ಡ್ಸು ತನ್ನಿಂತಾನೇ ಅಷ್ಟು ಆಗಬಹುದು ಅಂತ ನನಗನ್ಸುತ್ತೆ. ಅದೇ ಆಗಲೇ ಹೇಳ್ದಂಗೆ, ನೀವು ಅದನ್ನು ಆ ಒಂದು ಪಾಠವನ್ನು ಓದುವಾಗಲೇ ನೀವು ಬ್ರೈನ್ ಸ್ಟಾರ್ಮ್ ಮಾಡ್ಕೊಂಡಿದ್ರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಸರ್ ಜೊತೆ ಡಿಸ್ಕಸ್ ಮಾಡ್ಕೊಂಡಿದ್ರೆ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ಲು ಈಗ ಒಡಲಾಳ ಓದ್ತಾ ಇದ್ರೆ ಯಾವ್ಯಾವ ಮೀಮಾಂಸೆಗಿಂತ ವಿಮರ್ಶೆಯ ಯಾವ್ಯಾವ ತತ್ವಗಳನ್ನು ಇಲ್ಲ ಅಳವಡಿಸ್ಬೋದು ಅನ್ನೋದನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆನೋ ಸರ್ ಜೊತೆನೋ ಡಿಸ್ಕಸ್ ಮಾಡ್ಕೊಂಡಿದ್ರೆ ನಿಮ್ಗೆ ಆ ಸಂದರ್ಭದಲ್ಲಿ ಅಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಆ ಥರದಲ್ಲಿ ನೀವು ಓದ್ತಾ ಇರುವಾಗಲೇ ಅದನ್ನು ಜಾಸ್ತಿ ಬ್ರೈನ್ ಸ್ಟಾರ್ಮ್ ಮಾಡ್ಕೊತಾ ಇದ್ರೆ ಅಲ್ಲಿ ಆನ್ಸರಲ್ಲಿ ನಿಮ್ಗೆ ಯಾವ್ದು ಪ್ರಸ್ತುತ ಅನ್ಸುತ್ತೋ ಅದನ್ನು ನೀವು ನೆನಪು ಮಾಡ್ಕೊಂಡ್ರಾಯ್ತು, ಅದನ್ನು ಬರೆದ್ರಾಯ್ತು. ಆ ಥರ ಮಾಡ್ಬೋದು ಅಂತ ಅನ್ಸುತ್ತೆ. ವರ್ಡ್ ಲಿಮಿಟು ದಾಟದೇ ಇರೋದು ಒಳ್ಳೇದು. ಯಾಕೆ ಅಂತಂದರೆ, ನೀವು ಒಂದು ಪ್ರಶ್ನೆಯಲ್ಲಿ ವರ್ಡ್ ಲಿಮಿಟನ್ನು ದಾಟಿದ್ರಿ ಅಂತಂದರೆ ನಿಮ್ಗದು ಬೇರೆ ಪ್ರಶ್ನೆಯನ್ನು ಕವರ್ ಮಾಡಲಿಕ್ಕೆ ಅದು ಹೊಡೆತ ನೀಡ್ಬೋದು. ಅದಕ್ಕಾಗಿ ವರ್ಡ್ ಲಿಮಿಟ್ಸ್ ದಾಟದೇನೆ ಉತ್ತಮವಾದ ಆನ್ಸರನ್ನು ಬರೆಯೋಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಹಾಂ, ಒಂದ್ಸಲ ನಾವು ಆನ್ಸರ್ ರೈಟಿಂಗ್ ನಮ್ಗೆ ಟಚಲ್ಲಿದ್ದರೆ ಒಳ್ಳೆಯದು ಬಿಫೋರ್ ಪ್ರಿಲಿಮ್ಸು. ಅದೇ ನಿಮ್ಮ ಒಂದು ಕಾನ್ಫಿಡೆನ್ಸಿನ ಆಧಾರದ ಮೇಲೆ ಒಂದು ತಿಂಗಳು 2 ತಿಂಗಳು ಬಿಫೋರ್ ಪ್ರಿಲಿಮ್ಸು ನಾವು ಅದನ್ನು ಬಿಡ್ಬೋದು. ಅಂದರೆ ಮೇನ್ಸ್ ರಿಲೇಟೆಡ್ ಸಂಗತಿಯನ್ನು ಬಿಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಸಹ ಪ್ರಿಲಿಮ್ಸ್ಗಿಂತ ಮುಂಚೆನೇ ನಾವು ಒಂದ್ಸಲ ಆನ್ಸರ್ ರೈಟಿಂಗು ಮಾಡಿಕೊಂಡು ಇದ್ದರೆ ಬಹಳ ಒಳ್ಳೆಯದು. ಅದು ಎಸ್ಪೆಷಲಿ ಆಮೇಲೆ ಆಪ್ಷನಲನ್ನು ಮೊದಲೇ ಮುಗಿಸ್ಕೊಳ್ಳೋದು ಸಹ ಭಾಳ ಒಳ್ಳೆಯದು. ಸೊ ದ್ಯಾಟ್ ನಮಗೆ ಆ ನಂತರದಲ್ಲಿ ನಾವು ರಿವಿಷನ್ ಅಷ್ಟೇ ಮಾಡ್ಬೋದು, ಹಾಗೂ ಪರಿಣಾಮಕಾರಿಯಾಗಿ GS ಅನ್ನು ಓದ್ಕೋಬೋದು. ಹಾಂ, ಖಂಡಿತ. ಹಾಂ, ಎರಡೂ ಬೇಕು ಅಂತ ನನಗನ್ಸುತ್ತೆ. ಅಂದರೆ ನೀವು ಈಗ ಪ್ರಿಲಿಮ್ಸಿಗೆ ಓದ್ತಾ ಇರ್ತೀರಾ, ಏನೋ ರಿಪೋರ್ಟ್ಸು ಏನೋ ರಿಪೋರ್ಟ್ಸ್ ಬಂದಿರುತ್ತೆ, ಅಥವಾ ಏನೋ ಒಂದು ಫ್ಯಾಕ್ಟ್ಸ್ ಬಂದಿರುತ್ತೆ, ಏನೋ ಒಂದು ಸಂಗತಿಗಳು ಬಂದಿರುತ್ತೆ. ಅದನ್ನು ನಿಮ್ಗಿದು ಇಂಪಾರ್ಟೆಂಟು ಅಂತ ಅನಿಸಿದರೆ ಅಲ್ಲೇ ನೋಟ್ ಮಾಡ್ಕೊಬಿಡಿ. ಸೊ ದ್ಯಾಟ್ ನೀವು ಅದನ್ನು ಆನ್ಸರಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಈ ಸಲ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ, ಫಸ್ಟ್ ಪೇಪರಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಚರಿತೆ ಭಾಗವನ್ನು ಜಾಸ್ತಿ ಅಟೆಂಪ್ಟ್ ಮಾಡಿದ್ದೆ ನಾನು.
ಸೊ ಅಲ್ಲಿ ಹೆಂಗೆ ಅಂತಂದರೆ ಮೊದಲು ನಾನು ಅಂದ್ಕೊಂಡಂಗೆ ಮೊದಲು ಸ್ವಲ್ಪ ನನ್ನ ಆನ್ಸರು ಜೆನೆರಿಕ್ ಇರ್ತಿತ್ತು ಅನ್ಸುತ್ತೆ, ಸ್ವಲ್ಪ GS ಥರ ಇರ್ತಿತ್ತು ಅಂತ ಅನ್ಸುತ್ತೆ. ಸ್ವಲ್ಪ ಸ್ಪೆಸಿಫಿಕ್ ಆಗಿ ಅಂದರೆ ತಿಪ್ಪೇರುದ್ರಸ್ವಾಮಿಯವರು ಈ ಒಂದು ವಿಗ್ರಹದ ಕುರಿತು ಈ ಥರ ಹೇಳಿದ್ರು, ಅಥವಾ ಸ್ಪೆಸಿಫಿಕ್ ಟರ್ಮ್ಸು ಯೂಸ್ ಮಾಡೋದು, ಏನದು ಗರ್ಭಗೃಹ, ಸುಕನಾಸಿ, ನವರಂಗ, ಈ ಥರದ್ದೆಲ್ಲ ಸ್ಪೆಸಿಫಿಕ್ ಟರ್ಮ್ಸನ್ನು ಅಂದರೆ ಎಕ್ಸಾಕ್ಟಾಗಿ ಹೊಯ್ಸಳರದ್ದು ಹೆಂಗಿರ್ತಿತ್ತು, ವಿಜಯನಗರದವ್ರದ್ದು ಹೆಂಗಿರ್ತಿತ್ತು, ಸೊ ಈ ಥರ ಸ್ಪೆಸಿಫಿಕ್ ಆಗಿ ಜಾಸ್ತಿ ಸ್ವಲ್ಪ ಸ್ಪೆಸಿಫಿಕ್ ಥಿಂಗ್ಸನ್ನು ಮೆನ್ಷನ್ ಮಾಡಿದೆ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಎಕ್ಸಾಂಪಲ್ಸನ್ನು ಜಾಸ್ತಿ ಯೂಸ್ ಮಾಡೋದು, ಅದು ಹೆಲ್ಪ್ ಆಗುತ್ತೆ ಅಂತ ಫಸ್ಟ್ ಪೇಪರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಹಾಂ, ಅದೇ ಈಗ ಬೆಟ್ಟದ ಜೀವ ಹೇಳೋದಾದರೆ, ಸೊ ಅಲ್ಲಿಯ ಸಮಾಜ ಅಥವಾ ಅಲ್ಲಿಯ ಪರಿಸರ ಕವಿ ಮೇಲೆ ಹೇಗೆ ಪರಿಣಾಮ ಬೀರಿದೆ ಆ ಥರದ್ದೇನಾದ್ರು. ಸೊ ಅಲ್ಲಿಯ ಅಂದರೆ ಯಾವುದೇ ಒಬ್ಬ ಕವಿ ಅಲ್ಲಿ ಸಮಾಜದ ವಸ್ತು ಅಂದರೆ ಸಮಾಜದ ಒಂದು ಪ್ರಾಡಕ್ಟ್ ಆಗಿರ್ತಾನೆ ಅವನು, ಸಮಾಜದ ಹೊರತಲ್ಲ, ಆ ಥರದ್ದು ಯಾವುದೋ ಇದರದ್ದು ಚಾರಿತ್ರಿಕ ವಿಮರ್ಶೆಯ ಸಂಗತಿಯನ್ನು ಹೇಳ್ಬೋದು. ಅಥವಾ ಆ ಕಾಲದಲ್ಲಿ ನಡೀತಾ ಇದ್ದಂತಹ ನವೋದಯ ಚಳುವಳಿ, ಆ ಕಾಲದಲ್ಲಿ ನಡೀತಾ ಇದ್ದಂತಹ ಸ್ವಾತಂತ್ರ್ಯ ಹೋರಾಟ, ಅಥವಾ ಅವರು ಆ ಕಾಲದಲ್ಲಿ ನಡೀತಾ ಇದ್ದಂತಹ ಹವ್ಯಕ ಒಂದು ಸಮಾಜದ ಎಜುಕೇಷನ್ ರೆವಲ್ಯೂಷನ್ ಬಗ್ಗೆ ಹೇಳ್ತಾರೆ. ಸೊ ಇವೆಲ್ಲ ಚಾರಿತ್ರಿಕ ವಿಮರ್ಶೆಯ ಸಂಗತಿಗಳು. ಸೊ ಹಾಂ, ಈ ಥರದ್ದು ನಿಸರ್ಗದ ಮೇಲೆ ಪ್ರೀತಿ, ಇದೊಂದು ನವೋದಯದ ಅಂಶನೇ ಹೌದು. ಸೊ ಈ ಥರದ ಸಂಗತಿಗಳನ್ನು ನೀವು ಮೊದಲೇ ಬ್ರೈನ್ ಸ್ಟಾರ್ಮ್ ಮಾಡಿದ್ರಿ ಅಂತಂದರೆ, ಸೊ ಆಗ ನಿಮಗೆ ಕಡಿಮೆ ಟೈಮಲ್ಲಿ ನೀವು ಬೇಗ ಆನ್ಸರ್ ಬರ್ಕೊತ ಹೋಗ್ಬೋದು ಅಂತ ಅನ್ಸುತ್ತೆ. ಹಾಂ, ಅಂದರೆ ನಿಮ್ಗೆ ಏನು ಅನ್ಸುತ್ತೋ ವೈಯಕ್ತಿಕವಾಗಿ, ಅಂದರೆ ಈಗ ಆಲ್ರೆಡಿ ಸರ್ ಏನು ಓದಿಸಿರ್ತಾರೆ, ನೋಟ್ಸ್ ಬರೆಸಿರ್ತಾರೆ, ಅದನ್ನು ಬಿಟ್ಟು ನಿಮ್ಗೆ ವೈಯಕ್ತಿಕವಾಗಿ ಏನು ಅನ್ಸುತ್ತೋ ಅಂಥ ಸಂಗತಿಗಳನ್ನು ಸ್ವಲ್ಪ ಸೇರಿಸಿ. ಸೊ ಆವಾಗ ಸ್ವಲ್ಪ ಯುನೀಕ್ ಅಂತ ಅನಿಸ್ಬೋದು ಅಂತ. ಏನೇನೋ ಬರಿಬೇಕು ಅಂತಲ್ಲ, ಸ್ವಲ್ಪ ರಿಲೆವೆಂಟ್ ಇರೋದು, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಾದರೂ ಸೇರಿಸ್ಲಿಕ್ಕಾದರೆ ಸೇರಿಸಿ, ಆ ಥರ. ಎಸ್ಸೆ ಬಗ್ಗೆ ಹೇಳೋದಾದರೆ, ಈಗ ಸ್ವಲ್ಪ ಮೊದಲು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಟಾಪಿಕ್ಸ್ ಬರ್ತಿದ್ವು. ಅಂದರೆ ವಾಟರ್ ಡಿಸ್ಪ್ಯೂಟ್ಸ್ ಇನ್ ಫೆಡರಲ್ ಇಂಡಿಯಾ. ಸೊ ನಿಮಗೆ ಅಲ್ಲಿ ಪರ್ಟಿಕ್ಯುಲರ್ ಕಂಟೆಕ್ಸ್ಟ್ ಇರ್ತಿತ್ತು, ಪರ್ಟಿಕ್ಯುಲರ್ ಕಂಟೆಂಟ್ ಇರ್ತಿತ್ತು. ಸೊ ಆ ಥರ ಆಗ್ತಿತ್ತು. ಬಟ್ ಈಗ ನಾವೇನಂತೀವಿ ಫಿಲಾಸಫಿಕಲ್ ಟಾಪಿಕ್ಸ್ ಅಂತ ಅಂತೀವಿ, ಆ ಥರದ್ದು ಬರ್ತಿದೆ. ಸೊ ಅದಕ್ಕೆ ನಾನು ಮಾಡಿದ ಅಪ್ರೋಚ್ ಹೆಂಗೆ ಅಂತಂದರೆ, ಅಲ್ಲಿರೋವಂಥ ಕೀವರ್ಡ್ಗಳನ್ನು ಐಡೆಂಟಿಫೈ ಮಾಡೋದು. ಕೀವರ್ಡನ್ನು ಐಡೆಂಟಿಫೈ ಮಾಡಿ ಬ್ರಾಡೆಸ್ಟ್ ಪಾಸಿಬಲ್ ವೇದಲ್ಲಿ ಅದನ್ನು ಡಿಫೈನ್ ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್ ಈ ಸಲ ಏನಿತ್ತು ಅಂದರೆ, ದೇರ್ ಆರ್ ಆಲ್ವೇಸ್ ಬೆಟರ್ ಪ್ರಾಕ್ಟೀಸಸ್ ಟು ಬೆಸ್ಟ್ ಪ್ರಾಕ್ಟೀಸಸ್, ಈ ಥರದ್ದು ಒಂದು ಟಾಪಿಕ್ ಇತ್ತು. ಸೊ ಅದರಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಅಂದರೆ ಏನು, ಬ್ರಾಡೆಸ್ಟ್ ವೇದಲ್ಲಿ ಡಿಫೈನ್ ಮಾಡೋದು. ಸೊ ಬೆಸ್ಟ್ ಪ್ರಾಕ್ಟೀಸ್ ಅಂದರೆ ಏನು, ಸೊ ಬೆಟರ್ ಪ್ರಾಕ್ಟೀಸ್ ಅಂದರೆ ಏನು, ಸೊ ಯಾಕೆ ಬೆಸ್ಟ್ ಪ್ರಾಕ್ಟೀಸಿಂದ ಬೆಟರ್ ಪ್ರಾಕ್ಟೀಸಿಗೆ ಹೋಗ್ತೀವಿ, ಏನೋ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಆಗ್ತಿರ್ಬೋದು, ಅಥವಾ ಸೊಸೈಟಿಯ ವ್ಯಾಲ್ಯೂ ಚೇಂಜ್ ಆಗ್ತಿರ್ಬೋದು, ಅಥವಾ ಬೇರೆ ತರಹದ ಸಂಗತಿಗಳು, ಅಥವಾ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಗ್ತಿರ್ಬೋದು. ಸೊ ಆ ಥರ ಬೇರೆ ಸಂಗತಿಗಳಿಂದ ನಮಗೆ ಬೆಟರ್ ಪ್ರಾಕ್ಟೀಸಸ್ ಬೇಕಾಗತ್ತೆ ಅನ್ನೋ ಥರ. ಸೊ ಅಂದರೆ ನಾ ಇದೊಂದು ಎಕ್ಸಾಂಪಲ್ ಹೇಳ್ತಿರೋದು. ಸೊ ಮೇನ್ ಥಿಂಗ್ ಏನು ಅಂತಂದರೆ, ಕೀವರ್ಡ್ಸನ್ನು ಐಡೆಂಟಿಫೈ ಮಾಡಿ, ಕೀವರ್ಡ್ಸನ್ನು ಬ್ರಾಡೆಸ್ಟ್ ಪಾಸಿಬಲ್ ವೇದಲ್ಲಿ ಡಿಫೈನ್ ಮಾಡಿ, ಆಮೇಲೆ ಕೀವರ್ಡ್ಸಿನ ಡೈಮೆನ್ಷನ್ಸನ್ನು ಡಿಫೈನ್ ಮಾಡ್ಕೊಳ್ಳಿ. ಸೊ ಅದನ್ನು ಇಂಟರ್ಲಿಂಕ್ ಮಾಡಿ. ಸೊ ಯಾವ ಥರ ಮಾಡ್ಬೋದು ಅಂತ. ಸೊ ಇದು ಸ್ವಲ್ಪ ಆಮೇಲೆ ಅದರಲ್ಲೇ ನಿಮ್ಮ ಥಾಟ್ಸನ್ನು ಸೇರಿಸಿ, GS ನಾಲೆಜನ್ನು ಯೂಸ್ ಮಾಡಿ, ಹಿಸ್ಟ್ರಿ ನಾಲೆಜನ್ನು ಯೂಸ್ ಮಾಡಿ, ಅದರಲ್ಲೇ ನಿಮಗೆ ಯಾವ್ಯಾವ ಥರದ್ದು ಎಕ್ಸಾಂಪಲ್ಸನ್ನು ಆ ಒಂದು ಇದಕ್ಕೆ ಕಂಟೆಕ್ಸ್ಟಿಗೆ ರಿಲೆವೆಂಟ್ ಆಗಿ ನೀವು ಪ್ರೆಸೆಂಟ್ ಮಾಡ್ಬೋದು ಅನ್ಸತ್ತೋ ಅದನ್ನೆಲ್ಲವನ್ನು ಯೂಸ್ ಮಾಡ್ಕೊತ ಹೋಗಿ. ಇನ್ನು ಎಥಿಕ್ಸ್ ಬಗ್ಗೆ ಹೇಳೋದಾದರೆ, ಸಿಂಪಲ್ ಟರ್ಮ್ಸಲ್ಲಿ ಎಲ್ಲ ಶಬ್ದದ ಅರ್ಥವನ್ನು ತಿಳಿದಿಟ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ಲು ಇಂಪಾರ್ಶಾಲಿಟಿಗೂ ಹಾಗೂ ನಾನ್ ಪಾರ್ಟಿಸನ್ಶಿಪ್ಗೂ ಇರುವಂಥ ವ್ಯತ್ಯಾಸ ಎಕ್ಸಾಕ್ಟಾಗಿ ಆ ಥರ.
ಅಥವಾ ಇಂಟಿಗ್ರಿಟಿಗೂ ಆನೆಸ್ಟಿಗೂ ಇರುವಂಥ ವ್ಯತ್ಯಾಸ ಎಕ್ಸಾಕ್ಟಾಗಿ ಹೇಳಬೇಕು. ಆನೆಸ್ಟಿ ಮತ್ತು ಇಂಟಿಗ್ರಿಟಿ ಯಾಕೆ ಡಿಫ್ರೆಂಟು ಅಂತ, ಅದಕ್ಕೆ ಡೈಲಿ ಲೈಫಿಂದ ಅಥವಾ ಅಡ್ಮಿನಿಸ್ಟ್ರೇಟರ್ಸಿಂದ ಈ ಥರದ, ಅಥವಾ ನೀವು ಮಹಾಭಾರತ ರಾಮಾಯಣ ಈ ಥರದ ಎಕ್ಸಾಂಪಲನ್ನು ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ನೆಗೆಟಿವ್ ಎಕ್ಸಾಂಪಲ್ಸು, ಅಂದರೆ ಇಂಟಿಗ್ರಿಟಿ ಇಲ್ಲ ಅಂದರೆ ಏನಾಗುತ್ತೆ, ಇಂಟಿಗ್ರಿಟಿ ಇದ್ದರೆ ಏನಾಗುತ್ತೆ. ಸೊ ಈ ಥರದ ಎಕ್ಸಾಂಪಲ್ಸನ್ನು ನೀವು ಮೊದಲೇ ಬ್ರೈನ್ ಸ್ಟಾರ್ಮ್ ಮಾಡಿಕೊಂಡು ಅಥವಾ ನೋಟ್ಸ್ ಮಾಡಿಟ್ಕೊಂಡು ಅದನ್ನು ಟ್ಯಾಕಲ್ ಮಾಡ್ಬೋದು ಅಂತ ಅನ್ಸುತ್ತೆ. ಸಿಂಪಲ್ ನಿಮ್ಮದೇ ವರ್ಡ್ಸಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಎಕ್ಸಾಂಪಲ್ಸ್ ಇರಲಿ, ಅಟ್ಲೀಸ್ಟ್ 2 to 3 ಎಕ್ಸಾಂಪಲ್ ಇರಲಿ. ಅದೇ ನಾ ಹೇಳ್ದಂಗೆ ಬೇರೆ ಬೇರೆ ಫೀಲ್ಡಿಂದ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಿಂದ, ಮೈಥಾಲಜಿಯಿಂದ, ಹಿಸ್ಟ್ರಿಯಿಂದ, ಆ ಥರ. ಸೊ ಅದನ್ನು ನೋಟ್ ಮಾಡಿಟ್ಕೊಳ್ಳಿ. ಆಮೇಲೆ ಎಲ್ಲಿ ಯೂಸ್ ಮಾಡಬೇಕು ಅಂತ ಬ್ರೈನ್ ಸ್ಟಾರ್ಮ್ ಮಾಡಿ ಹೆಲ್ಪ್ ಆಗುತ್ತೆ. ಸೋರ್ಸ್ ಯಾವ್ದಾದ್ರು ತೊಗೋಬೋದು, ಅಂದರೆ ಲೆಕ್ಸಿಕನ್ ಇದೆ, ಯಾವ್ದಾದ್ರು ತೊಗೋಬೋದು. ಒಂದ್ಸಲ ಬೇಸಿಕ್ ರೀಡಿಂಗ್ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅದನ್ನು ಅಪ್ಲೈ ಮಾಡಿಕೊಂಡು ನಿಮ್ಮ ಎಕ್ಸಾಂಪಲ್ಸನ್ನು ಹಾಕ್ಕೊಳ್ಳಿ. ಅಂದರೆ ಯಾವುದೋ ಬೇರೆದು ನೋಡೋದಕ್ಕಿಂತ ನೀವು ಇಂಟರ್ನಲೈಸ್ ಮಾಡಿಕೊಂಡು ನೀವೇ ಯೂಸ್ ಮಾಡಿದ್ದಾದರೆ ನಿಮ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಹಾಂ, ಒಳ್ಳೆ ಕ್ವಶನ್ ಆ್ಯಕ್ಚುಲಿ. ಸೊ ಇದಕ್ಕೆ ನಾನು ಮೇಜರಾಗಿ ಹೇಳೋದು ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಕಷ್ಟು ಅನಲೈಸ್ ಮಾಡಿ, ಆಮೇಲೆ ಅಂದರೆ ಯಾವ ಏರಿಯಾದ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಯಾವ ಏರಿಯಾದ ಮೇಲೆ ಕೇಳಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅಟ್ಲೀಸ್ಟ್ 70% ಆ ಏರಿಯಾದ ಅರೌಂಡೇ ಕೇಳಿರ್ತಾರೆ ಯೂಶ್ವಲಿ. ಡೆಫಿನೆಟ್ಲಿ ನೀವು ಹೇಳ್ದಂಗೆ ಸರ್ಪ್ರೈಸಸ್ ಇರುತ್ತೆ, ಹೊಸ ಏರಿಯಾದಿಂದ. ಅಂದರೆ ಲಾಸ್ಟ್ ಟೈಮು ಸ್ಪೋರ್ಟ್ಸಿಂದ ಕೇಳಿದರು. ಸೊ ಆ ಥರದ್ದು ಇದ್ದೇ ಇರುತ್ತೆ. ಬಟ್ ನಾವು ಅವ್ರು ಏನು ಕೇಳ್ತಿದ್ದಾರೆ, ಅಂದರೆ ಫಾರ್ ಎಕ್ಸಾಂಪಲ್ ಪಾಲಿಟಿ ಇರ್ಬೋದು, ಇಕಾನಮಿ ಇರ್ಬೋದು, ಈ ಥರದ್ರಲ್ಲಿ ಕೆಲವೊಂದಷ್ಟು ಕ್ವಶನ್ಸನ್ನು ಖಂಡಿತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ಲು ಕೆಲವೊಂದಷ್ಟು ಥೀಮ್ಸ್ ಇದೆ, ಅಂದರೆ ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಅಥವಾ ಪಾರ್ಲಿಮೆಂಟ್ ಇರ್ಬೋದು, ಅಥವಾ ಮಾನಿಟರಿ ಪಾಲಿಸಿ ಇರ್ಬೋದು, ಫಿಸ್ಕಲ್ ಪಾಲಿಸಿ ಇರ್ಬೋದು. ಈ ಏರಿಯಾದ ಮೇಲೆಲ್ಲ ಖಂಡಿತ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಇಲ್ಲಿ ನಾವು ಮಿಸ್ಟೇಕ್ಸ್ ಮಾಡೋಂಗಿಲ್ಲ, ಮಿಸ್ಟೇಕ್ಸನ್ನು ಇಲ್ಲಿ ಮಿನಿಮೈಸ್ ಮಾಡಬೇಕು. ಸೊ ಯಾವುದೋ ರ್ಯಾಂಡಮ್ ಕರೆಂಟ್ ಅಫೇರ್ಸನ್ನು ಜಾಸ್ತಿ ಓದೋದು ಬದಲು ಈ ಏರಿಯಾಸನ್ನು ಫೋಕಸ್ ಮಾಡಬೇಕು. ಅದು ಎಸ್ಪೆಷಲಿ ಲಾಸ್ಟ್ 1 month or 15 days ರ್ಯಾಂಡಮ್ ಟಾಪಿಕ್ಸ್ ಓದೋದಕ್ಕಿಂತ ಈ ಥರದ್ದನ್ನು ಓದೋದ್ರಿಂದ ಏನಂತಾರೆ ಅದಕ್ಕೆ, ರಿಟರ್ನ್ಸ್ ಜಾಸ್ತಿ ಇರುತ್ತೆ ನಮಗೆ, ಕಾಸ್ಟ್ ಬೆನಿಫಿಟ್ ರೇಷಿಯೋ ಜಾಸ್ತಿ ಇರುತ್ತೆ ಅದು. ಆಮೇಲೆ ಆಗಲೇ ಹೇಳ್ದಂಗೆ ಪ್ರತಿ ಸಲನೂ ನಾನು ಲಾಸ್ಟ್ವರೆಗೂ ಇಂಟರ್ವ್ಯೂವರೆಗೂ ಹೋಗ್ತಾ ಇರೋದ್ರಿಂದ ಭಾಳ ಕಡಿಮೆ ಟೈಮ್ ಇರ್ತಿತ್ತು ನೆಕ್ಸ್ಟ್ ಪ್ರಿಲಿಮ್ಸನ್ನು ಫೇಸ್ ಮಾಡಲಿಕ್ಕೆ. ಸೊ ನಾನು ಕಡಿಮೆ ಸೋರ್ಸನ್ನು ಮತ್ತು ಈ ಥರ ನಾನು ಹೇಳ್ದಂಗೆ ಕಡಿಮೆ ಏರಿಯಾನ ಫೋಕಸ್ ಮಾಡಲೇಬೇಕಿತ್ತು, ನಂಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಸೊ ಆ ಥರ ಮಾಡ್ಬೋದು, ಅಂದರೆ ಯಾವ ಏರಿಯಾವನ್ನು ಫೋಕಸ್ ಮಾಡ್ತಿದ್ದಾರೆ. ಈಗ ನಾನು ಹೇಳ್ದಂಗೆ ಕೆಲವಷ್ಟು ಥೀಮ್ಸನ್ನು ರಿಪೀಟೆಡ್ಲಿ ಕೇಳ್ತಿರ್ತಾರೆ. ಸೊ ಅದ್ರ ಮೇಲೆ ಫೋಕಸ್ ಮಾಡೋದು. ಅದು ಹೆಂಗೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೂಲಕ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಗೂಗಲ್ ಮಾಡೋದು. ಸೊ ಪ್ಯಾರಲಲ್ ಏರಿಯಾಸ್ ಕವರ್ ಆಗುತ್ತೆ ಅವಾಗ ನಮಗೆ. ಸೊ ಆ ಥರನೂ ಮಾಡ್ಬೋದು. ಅಂದರೆ ಅದು ಯಾವುದೋ ಕೆಲವೊಂದಷ್ಟು ಟಾಪಿಕ್ಸ್, ಅಂದರೆ ಫಾರ್ ಎಕ್ಸಾಂಪಲ್ ಬುದ್ಧಿಸಮ್ ಲಾಸ್ಟ್ 5-6 ವರ್ಷ ತೊಗೊಂಡ್ರೆ 4 ವರ್ಷ ಅಂತೂ ಕೇಳಿದ್ದಾರೆ, ಅಥವಾ 5 ವರ್ಷ ಅಂತೂ ಕೇಳಿದ್ದಾರೆ. ಸೊ ಅದರದ್ದು ವಿಕಿಪೀಡಿಯಾ ಓದೋದಿರ್ಬೋದು, ಅದನ್ನು ನೋಟ್ ಮಾಡ್ಕೊಳ್ಳೋದಿರ್ಬೋದು. ಸೊ ಆ ಥರದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಫಸ್ಟು 3 years ಫುಲ್ ಟೈಮ್ ಓದ್ತಾ ಇದ್ದೆ. ಆಮೇಲೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೆ. ಅದೇ ಒಂದ್ಸಲ ನೀವು ಡೆಡಿಕೇಟೆಡ್ ಆಗಿ 2 ವರ್ಷನೋ 3 ವರ್ಷನೋ ಕೊಟ್ರಿ ಅಂದರೆ ಡೆಫಿನೆಟ್ಲಿ ನಿಮಗೆ ಒಂದು ಫೌಂಡೇಶನ್ ಅಂತೂ ಇದ್ದೇ ಇರುತ್ತೆ. ಸೊ ಅದಾದ ನಂತರ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡೋದಿರ್ಬೋದು, ನೋಡ್ಕೊಳ್ಳಿ ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳೋದು. ಆಮೇಲೆ ಆಪ್ಷನಲನ್ನು ರಿವೈಸ್ ಮಾಡ್ಕೊಳ್ಳೋದು. ಅದನ್ನು ನೀವು ಆಪ್ಷನಲ್ ರಿವೈಸ್ ಮಾಡ್ಕೊಳ್ಳೋದು ಪ್ರಿಲಿಮ್ಸ್ ಆದಮೇಲೆ ಮಾಡ್ಕೋಬೋದು. ಆಮೇಲೆ ಏನಾದರೂ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅಂತಿದ್ರೆ ಅದನ್ನು ಮಾಡ್ಕೊಳ್ಳೋದಿರ್ಬೋದು.
ಆ ಥರ ಮಾಡ್ಕೋಬೋದು. ಹಾಗೆ ಹೇಳ್ದಂಗೆ ವರ್ಕ್ ಮಾಡ್ತಾ ಇದ್ದರೆ ಅದೇ ನಾವು ಸೋರ್ಸಸನ್ನು ಎಷ್ಟು ರಿಸ್ಟ್ರಿಕ್ಟೆಡ್ ಇಟ್ಕೊತೀವೋ ಅಷ್ಟು ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಆಗಲೇ ಹೇಳಿದೆ, ಅವ್ರ ಹತ್ರ ಹೇಳ್ತಾ ಇದ್ದೆ, ಅದು ವರ್ಕಿಂಗ್ ಅವರಿಗೂ ಬಹಳ ರಿಲೆವೆಂಟು ನಾನು ಹೇಳಿರೋ ಒಂದು ಪಾಯಿಂಟು. ಸೊ ಅದೇ ನಾನು ಈ ಸಲ ಇಂಟರ್ವ್ಯೂ ಹೋದಾಗ ಒಬ್ಬರು ಮಹಾರಾಷ್ಟ್ರದವರು ಡಾಕ್ಟರ್ ಬಂದಿದ್ದರು, ಕೋವಿಡ್ ಡ್ಯೂಟಿ ಮಾಡ್ತಿದ್ದವರು. ಅವರು ಅದೇ ಮಾತನ್ನು ಹೇಳ್ತಾಯಿದ್ರು. ಸೊ ವರ್ಕ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಎಷ್ಟು ಎಸೆನ್ಷಿಯಲ್ ಇದೆಯೋ ಅಷ್ಟನ್ನೇ ಓದ್ತೀವಿ, ಇಲ್ಲಾಂದರೆ ಅನವಶ್ಯಕವಾಗಿ ಏನೇನನ್ನೋ ಓದ್ತಿರ್ತೀವಿ ಅಂತ. ಸೊ ವರ್ಕ್ ಮಾಡ್ತಿದ್ದೀರಿ, ಫುಲ್ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂದರೆ ಅದನ್ನು ನೆಗೆಟಿವ್ ಸೆನ್ಸಲ್ಲಿ ತೊಗೊಳ್ಳೋದೇ ಬೇಡ, ಡೆಫಿನೆಟ್ಲಿ ಪಾಸಿಟಿವ್ ಆಗಿ ತೊಗೊಳ್ಳಿ, ಮಾಡ್ಬೋದು ಅಂತ ನನಗನ್ಸುತ್ತೆ. ನಾರ್ಮಲ್ ಆಗಿರ್ತಿತ್ತು ಅಂದರೆ ನನಗೆ ಹಿಂಗೆ ನಾನು ಟೈಮ್ ಟೇಬಲ್ ಹಾಕ್ಕೊಳ್ಳೋದು, ಫಾಲೋ ಮಾಡೋದು ಆ ಥರ ನನ್ನ ಹತ್ರ ಆಗ್ತಿರ್ಲಿಲ್ಲ. ಯಾವಾಗ ಓದಬೇಕು ಅನ್ಸತ್ತೋ ಓದ್ತಿದ್ದೆ ನಾರ್ಮಲಿ, ಅಂದರೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು. ಅದ್ರ ಜೊತೆಗೆ ಬ್ಯಾಡ್ಮಿಂಟನ್ ಆಡೋದು ಅಥವಾ ಯಾವ್ದಾದ್ರು ಸ್ಪೋರ್ಟ್ಸು ಆ ಥರದ್ದು ಆಡ್ತಿದ್ದೆ, ಸೊ ದಟ್ ಮೆಂಟಲಿ ಆ್ಯಕ್ಟಿವ್ ಇರ್ತೀವಿ ಅಂತ. ಆಮೇಲೆ ಹಾಗೆ ನಾನು ಊರಲ್ಲಿ ಇರ್ತಿದ್ದು, ಸಿರ್ಸಿಯಲ್ಲಿದ್ದಿದ್ದು. ಸೊ ಹಾಗೆ ಫ್ರೆಂಡ್ಸ್ ಮೀಟ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಿದ್ದೆ. ಇಲ್ಲಾಂದರೆ ಕಂಟಿನ್ಯೂಯಸ್ ಆಗಿ ಓದ್ತಾ ಇರೋದು ಬೇಜಾರು ಬರುತ್ತೆ ಅನ್ನೋ ದೃಷ್ಟಿಯಿಂದ. ಸೊ ಆ ಥರ. ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಅದೇ ನಮಗೆ ಫಸ್ಟ್ ಆಫ್ ಆಲು ಕ್ಲಾರಿಟಿ ಆಫ್ ಪರ್ಪಸ್, ಅಂದರೆ ನಮ್ಗೆ ಯಾಕೆ ಬೇಕು ಇದು, ನಿಜವಾಗ್ಲೂ ಬೇಕಾ ಇದು ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಮಗೆ ಆನ್ಸರ್ ಸಿಗುತ್ತೆ, ಅಂದರೆ ಬೇಕಾ ಇದು ಅನ್ನುವಂಥದ್ದು. ಸೊ ಅದ್ರ ನಂತರದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದಂಗೆ ನನ್ನ ರುಟೀನ್ ಇರ್ತಿರ್ಲಿಲ್ಲ, ಅಂದರೆ ಟೈಮ್ ಟೇಬಲ್ ಹಾಕ್ಕೊಂಡು ಆ ಥರ ಇರ್ತಿರ್ಲಿಲ್ಲ, ಬಟ್ ಕನ್ಸಿಸ್ಟೆಂಟ್ ಇರ್ತಿದ್ದೆ. ಅಂದರೆ ಒಂದು ದಿನ 2 ದಿನ ಫುಲ್ ಓದೋದು, 10 ತಾಸು 15 ತಾಸು ಓದೋದು, ಆಮೇಲೆ 1 ವಾರ ಬಿಡೋದು, ಈ ಥರ ಇರ್ತಿರ್ಲಿಲ್ಲ. 2 ತಾಸಾದರೂ ಸರಿ ರೆಗ್ಯುಲರ್ ಇರ್ತಿದ್ದೆ. 2 ಗಂಟೆನೇ ಇರ್ಬೋದು ಅಥವಾ 3 ಗಂಟೆನೇ ಇರ್ಬೋದು, ಆ ಥರ ಇದ್ರೂ ರೆಗ್ಯುಲರಾಗಿ ಓದ್ತಿದ್ದೆ. ಸೊ ಅಂದರೆ ಸೊ ದ್ಯಾಟ್ ಕಂಟಿನ್ಯೂಯಸ್ ಟಚ್ಚಲ್ಲಿ ಇರ್ತಿದ್ದೆ ನಾನು. ಈಗ ಅದೇ ಆಗಲೇ ಹೇಳ್ದಂಗೆ ಒಂದು ಸ್ವಲ್ಪ ದಿನ ಓದಿ ಆಮೇಲೆ ಬಿಟ್ಬಿಡೋದ್ರಿಂದ ನಮ್ಗೆ ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಸೊ ಇದೇ ಸೆಲ್ಫ್ ಡಿಸಿಪ್ಲಿನಿಗೆ ಕನ್ಸಿಸ್ಟೆನ್ಸಿನೇ ಮೇನ್ ಫ್ಯಾಕ್ಟರು ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ಅದೇ ಕೆಲವೊಂದು ಸಲ ಮೋಟಿವೇಶನ್ ಡೌನ್ ಆಗಿರುತ್ತೆ, ಆ ಥರದ ಪ್ರಾಬ್ಲಮ್ಸು ಫೇಸ್ ಮಾಡ್ತೀವಿ. ಸೊ ಫ್ರೆಂಡ್ಸ್ ಹತ್ರ ಮಾತಾಡೋದು, ಯಾರು ನಮ್ಮ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಹೊಂದಿರ್ತಾರೆ ಅವ್ರ ಹತ್ರ ಮಾತಾಡೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡೋದು, ಅವ್ರ ಸಪೋರ್ಟನ್ನು ತಗೊಳ್ಳೋದು. ಸೊ ಆ ಥರದ್ದು ಮಾಡ್ತಿದ್ದೆ. ಆಮೇಲೆ ಆಗಲೇ ಹೇಳ್ದಂಗೆ ಸ್ಪೋರ್ಟ್ಸು, ಆ ಥರದ ಆ್ಯಕ್ಟಿವಿಟೀಸು. ವಿಷಯಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ ಕೆಲವು ವಿಷಯಗಳು ಇಂಗ್ಲೀಷಲ್ಲೇ ನಮ್ಗೆ ನೆನಪಾಗುತ್ತೆ. ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಷ್ಟು ಟೈಮ್ ಸಿಗುತ್ತೆ ಬರೆಯೋ ಪದಗಳಿಗೆ. ಇನ್ನು ಬಿಟ್ಟು ಕನ್ನಡ ಪದಗಳ ಮಧ್ಯದಲ್ಲಿ ಅಥವಾ ಇಂಗ್ಲೀಷ್ ಪದಗಳ ಬಳಸೋದನ್ನ ನಾವು ನೆಗೆಟಿವ್ ಮಾಡ್ತಿದ್ದ ಇಲ್ಲ ಎಕ್ಸ್ಪ್ರೆಸ್ ಮಾಡ್ಬೋದಾ? ಸೊ ಆಗಲೇ ಹೇಳ್ದಂಗೆ ಈಗ ಯಾವ್ದಾದ್ರು ಕೀ ಐಡಿಯಾ ಇದೆ ಅಥವಾ ಕೀ ಫ್ರೇಸ್ ಇದೆ ಅಂಥದ್ದನ್ನು ನೀವು ಇಂಗ್ಲೀಷಲ್ಲಿ ಬಳಸಿದ್ರೆ ಓಕೆ, ಅಂದರೆ ಫೈನ್. ಈಗ ನೀವು ಮಧ್ಯ ಸೆಂಟೆನ್ಸಲ್ಲಿ ಯಾವುದೋ ಇಂಗ್ಲೀಷ್ ವರ್ಡನ್ನು ಬಳಸೋದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಬೋದು. ಅಂದರೆ ಯಾವುದೋ ಒಂದು ಟೆಕ್ನಿಕಲ್ ವರ್ಡ್ ಇದೆ ಅಥವಾ ಸ್ಪೆಸಿಫಿಕ್ ವರ್ಡ್ ಇದೆ, ಅದಕ್ಕೆ ಕನ್ನಡ ನಿಮ್ಗೆ ಸಿಗೋದು ಕಷ್ಟ ಆಗ್ಬೋದು, ಆ ಥರದಕ್ಕೆ ಬಳಸ್ಬೋದು. ಇಲ್ಲಾಂದರೆ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರ ಮೂಲಕನೇ ನೀವು ಅಂದರೆ ಓದ್ತಾ ಇರಬೇಕಾದ್ರೇ ಕನ್ನಡದಲ್ಲೇ ಒಂದ್ಸಲ ಥಿಂಕ್ ಮಾಡಿ ಬ್ರೈನ್ ಸ್ಟಾರ್ಮ್ ಮಾಡಿಕೊಂಡು ಆ ಥರ ಮಾಡ್ತಾ ನೀವು ಸ್ಪೀಡನ್ನು ಅಂದರೆ ಕಡಿಮೆ ಸ್ಪೀಡ್ ಇರೋದನ್ನು ಓವರ್ಕಮ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಪ್ರಾಕ್ಟೀಸ್ ಅಂತಲೇ ಅಂತೀನಿ. ಆಗಲೇ ಹೇಳ್ತಿದ್ದೆ ಒಂದು ಫಿಯರ್ ಆಫ್ ಫೇಲಿಯರ್ ಅಂತ ಅಂದೆ. ಈ ಸಲ ಆಗಲಿಲ್ಲ ಅಂದರೆ ಹೆಂಗೆ, ಈ ಸಲ ಆಗಲಿಲ್ಲ ಅಂದರೆ ಹೆಂಗೆ. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿರೋದ್ರಿಂದ ನಮ್ಮ ಮೇಲೆ ನಮಗೆ ಎಕ್ಸ್ಟ್ರಾ ಪ್ರೆಷರ್ ಬೀಳುತ್ತೆ. ಸೊ ಅದರಿಂದ ನಾವು ಆಪ್ಟಿಮಮ್ ಪರ್ಫಾರ್ಮ್ ಮಾಡಲಿಕ್ಕಾಗಲ್ಲ. ಸೊ ನನ್ನ ಕೇಸಲ್ಲೇ ಹೇಳೋದಾದರೆ ಆ ಥರದ ಒಂದು ಮೈಂಡ್ ಸೆಟ್ಟಲ್ಲಿ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದರಿಂದ ನಾನು ಯೂಶ್ವಲಿ 80-85 ಅಟೆಂಡ್ ಮಾಡ್ತಿದ್ದೆ ನಾನು. ಸೊ ಆ ವರ್ಷ 66-67 ಅಷ್ಟೇ ಅಟೆಂಡ್ ಮಾಡಿದೆ. ಸೊ ಅದು ಒಂದು ಫ್ಯಾಕ್ಟರು. ಅದ್ರ ಜೊತೆಗೆ
ರಿಸ್ಕ್ ತೊಗೊಳ್ಳದೇ ಇರುವಂಥದ್ದು. ಅಂದರೆ 2 ಆಪ್ಷನನ್ನು ನಾವು ಎಲಿಮಿನೇಟ್ ಮಾಡಿರ್ತೀವಿ. ಸೊ ಯಾವುದೋ ಒಂದು ಇನ್ಸ್ಟಿಂಕ್ಟ್ ಜೊತೆ ನಾವು ಹೋಗಬೇಕಾಗತ್ತೆ, ಅಟೆಂಪ್ಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡಿರಲಿಲ್ಲ ನಾನು. ಇಲ್ಲ ಸೇಫ್ ಆಗಿರೋಣ ಆ ಥರ ಮೈಂಡ್ಸೆಟ್ಟು. ಸೊ ಇಂಥದ್ದನ್ನೆಲ್ಲ ಜಾಸ್ತಿ ಕಾನ್ಫಿಡೆಂಟ್ ಆಗಿರೋದ್ರಿಂದ ಓವರ್ಕಮ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಸೊ ಅದು ಮೇಜರ್ ಮಿಸ್ಟೇಕು ನಂದು ಅಂತ ಅನ್ಸುತ್ತೆ. ಸೊ ಅದನ್ನು ಓವರ್ಕಮ್ ಮಾಡಿರೋದ್ರಿಂದ ಆಮೇಲೆ ಪ್ರತಿ ಬಾರಿನೂ ಕಂಫರ್ಟಬಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು ನನಗೆ. ನಾನು ಆಗಲೇ ಹೇಳ್ತಿದ್ದಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಜಾಸ್ತಿ ರೆಫರ್ ಮಾಡ್ತಾ ಇದ್ದಂಗೆ ನಿಮಗೆ ಯಾವ ಥರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬರುತ್ತೆ ಅನ್ನೋದು ಮನದಟ್ಟಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ಲು GS 1ನಲ್ಲಿ ಅಂದರೆ ಈಗೇನೋ ಯಾವುದೋ ಒಂದು ಸೈಕ್ಲೋನ್ ಆಯಿತು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಈವೆಂಟ್ ನಡೀತು, ಜಿಯೋಗ್ರಫಿಕಲ್ ಫಿನಾಮಿನಾ ಇರ್ಬೋದು ಅಥವಾ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇರ್ಬೋದು ಅಥವಾ ಸೊಸೈಟಿ ರಿಲೇಟೆಡ್ ಇರ್ಬೋದು ಆ ಥರದ್ದು. ಸೊ ಕೆಲವೊಂದಷ್ಟು ಹೆಂಗೆ ಅಂದರೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಅಂತ ಇರಲ್ಲ, ಅದು ಕಂಟೆಂಪ್ರರಿ ಅಫೇರ್ಸ್ ಅಂತ ಹೇಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ಲು ಈಗ ಹೋದ ವರ್ಷನೋ ಆಯಿತು ಅಂದರೆ IT ರೆವಲ್ಯೂಷನ್ ಆಗ್ತಿದೆ, ಅದರಿಂದ ಸೋಷಿಯಾಲಜಿಕಲ್ ಪ್ರಾಬ್ಲಮ್ಸ್ ಏನೇನು ಆಗ್ತಿದೆ ಅನ್ನೋ ಥರ. ಸೊ ಆ ಥರದ್ದೆಲ್ಲ ನಾವು ಅಂದರೆ ಒಂದೇ ಅಂತ ಹೇಳೋಕ್ಕಾಗಲ್ಲ, ಆ ಥರದ ಆರ್ಟಿಕಲ್ಸ್ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ನಮ್ಮ ಸುತ್ತಮುತ್ತಲು ನಡೀತಾ ಇರುವಂಥದ್ದನ್ನ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ. ಅಂದರೆ ಏನಾಗ್ತಿದೆ ಅನ್ನುವಂಥದ್ದು. ಸೊ ಅದು ಆಮೇಲೆ ಇನ್ನು GS 2ಗೆ ಎಲ್ಲ ಬಂದರೆ ಈಗ ಫಾರ್ ಎಕ್ಸಾಂಪಲ್ಲು ಆ ವರ್ಷ ಸುಪ್ರೀಂ ಕೋರ್ಟು ಅಂದರೆ ಲಾಸ್ಟ್ 1.5 ಇಯರ್ಸಲ್ಲಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸು ಆರ್ ಡಿಸಿಷನ್ಸು ಆರ್ ಅಬ್ಸರ್ವೇಷನ್ಸ್ ಏನಾದರೂ ಮಾಡಿರುತ್ತೆ, ಯೂಶ್ವಲಿ ಅದ್ರ ಮೇಲೆ ಕ್ವೆಶನ್ಸ್ ಇದ್ದೇ ಇರುತ್ತೆ ಆ ಥರ. ಆಮೇಲೆ ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮೇಲೆ ಕ್ವೆಶನ್ಸ್ ಇದ್ದೇ ಇರುತ್ತೆ. ಆಮೇಲೆ ಪಾರ್ಲಿಮೆಂಟ್ ರಿಲೇಟೆಡ್ಡು ಅಥವಾ ಇಲೆಕ್ಷನ್ ರಿಲೇಟೆಡ್ಡು, ಇಲೆಕ್ಟರಲ್ ರಿಫಾರ್ಮ್ಸ್ ರಿಲೇಟೆಡ್ಡು ಯೂಶ್ವಲಿ ಕ್ವೆಶನ್ಸ್ ಇದ್ದೇ ಇರುತ್ತೆ. ಒಂದು ಕ್ವೆಶನ್ನು ಫಂಡಮೆಂಟಲ್ ರೈಟ್ಸ್ ಮೇಲೆ ಯೂಶ್ವಲಿ ಇದ್ದೇ ಇರುತ್ತೆ. ಸೊ ಈ ಥರ ಕವರ್ ಆಗುತ್ತೆ. ಅದ್ರ ನಂತರ ಏನೋ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ಬೋದು, ಗವರ್ನೆನ್ಸ್ ಪಾರ್ಟಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಇರ್ಬೋದು, NGOs ಇರ್ಬೋದು. NGOs ರಿಲೇಟೆಡ್ಡು ಆ್ಯಕ್ಚುಲಿ ಹ್ಯಾಪನಿಂಗ್ಸು ಆಗ್ತಾ ಇದೆ, ಬಟ್ ಭಾಳ ಏನಾಗಿಲ್ಲ ಹ್ಯಾಪನಿಂಗ್ಸು ಲಾಸ್ಟ್ 5-6 ಇಯರ್ಸನ್ನು ನೋಡಿದ್ರೆ. ಸೊ ಆ ಥರದ್ದನ್ನು ಏನೇನಾಗಿದೆ, ಏನು ವೇ ಫಾರ್ವರ್ಡು ಅದು ನಮಗೆ ಎಲ್ಲ ಸಿಗುತ್ತೆ. ಸೊ ಆ ಥರ ಪ್ರಿಪೇರ್ ಆಗ್ಬೋದು. ಇನ್ನು GS 3ದಲ್ಲಿ ಅದೇ ಫಾರ್ ಎಕ್ಸಾಂಪಲ್ ಕರೆಂಟ್ ಇಕನಾಮಿಕ್ ಇಶ್ಯೂಸು, ಅದೇ ಮಾನಿಟ್ರಿ ಪಾಲಿಸಿ, ಫಿಸ್ಕಲ್ ಪಾಲಿಸೀಸ್ ರಿಲೇಟೆಡು. ಆಮೇಲೆ ಅಗ್ರಿಕಲ್ಚರ್ ಮೇಲೆ ಒಂದು 4-5 ಕ್ವೆಶನ್ಸು ಖಂಡಿತ ಇದ್ದೇ ಇರುತ್ತೆ. ಅದಾದಮೇಲೆ ಇಂಟರ್ನಲ್ ಸೆಕ್ಯೂರಿಟಿ. ಸೊ ಆ ವರ್ಷ ಏನು ನಡೆದಿದೆ ಇಂಪಾರ್ಟೆಂಟು ಆ ಥರ ನೋಡ್ಕೊತಾ ಹೋದರೆ ಡೆಫಿನೆಟ್ಲಿ ಕವರ್ ಮಾಡ್ಬೋದು ಅಂತ ಅನ್ಸುತ್ತೆ. ಹಾಂ, ಅದೇ ಥರ ಮಾಡ್ಬೋದು. ಆ್ಯಕ್ಚುಲಿ ನಾನು ಜಾಸ್ತಿ ನೋಟ್ಸ್ ಮಾಡ್ತಿರ್ಲಿಲ್ಲ, ಬಟ್ ಆ ಥರ ಮಾಡ್ಕೋಬೋದು. ನೋಟ್ಸಾ? ಅದೇ ಜಾಸ್ತಿ ನೋಟ್ಸ್ ಮಾಡ್ತಿರ್ಲಿಲ್ಲ ನಾನು. ಆ್ಯಕ್ಚುಲಿ ಆಪ್ಷನಲ್ಲಿಗೆ ನೋಟ್ಸ್ ಮಾಡಿದ್ದೆ, ಯಾಕಂದರೆ ಫಿಕ್ಸ್ಡ್ ಸಿಲೆಬಸ್ ಇರುತ್ತೆ, ಅದು ಬರೋದು ಆ ಟಾಪಿಕ್ಸ್ ಬರೋ ಚಾನ್ಸು ಜಾಸ್ತಿ ಇರುತ್ತೆ. ಆಮೇಲೆ ಮಧ್ಯ 5 ದಿನ ಗ್ಯಾಪ್ ಇರುತ್ತೆ. ಸೊ ಆವಾಗ ಇಫೆಕ್ಟಿವ್ ಆಗಿ ರಿವಿಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಪ್ಷನಲ್ಲಿ ಡೆಫಿನೆಟ್ಲಿ ನೋಟ್ಸ್ ಮಾಡ್ತಿದ್ದೆ. ಬಟ್ GS ಅಲ್ಲಿ ಜಾಸ್ತಿ ನೋಟ್ಸ್ ಮಾಡ್ತಿರ್ಲಿಲ್ಲ. ಅಂದರೆ ನಾನು ಪ್ರಿಲಿಮ್ಸಿಗೆ ಓದ್ತಾ ಇರುವಾಗ ಇರ್ಬೋದು ಅಥವಾ ಮೇನ್ಸಿಗೆ ಓದ್ತಾ ಇರುವಾಗ ಇರ್ಬೋದು, ಯಾವುದಾದ್ರು ಒಂದು ಯುನೀಕ್ ಎಕ್ಸಾಂಪಲು, ಇದು ಒಂದು ಯುನೀಕ್ ಕೇಸ್ ಸ್ಟಡಿ ಅಂತ ಅನಿಸಿದರೆ, ಅಥವಾ ಇದು ಯುನೀಕ್ ಡೇಟಾ ಅಂತ ಅನಿಸಿದರೆ, ಅಥವಾ ಇದು ಯುನೀಕ್ ರಿಪೋರ್ಟು ಅಂತ ಅನಿಸಿದರೆ, ಏನೋ ಒಂದು ಫೈಂಡಿಂಗ್ ಯುನೀಕ್ ಇತ್ತು ಅಂತ ಅನಿಸಿದರೆ, ಆ ಥರದ್ದನ್ನು ನೋಟ್ ಮಾಡ್ಕೊತಿದ್ದೆ. ಹಾಗೂ ಅದನ್ನು ಎಕ್ಸಾಮ್ ಲಾಸ್ಟ್ 2-3 ಡೇಸ್ ಇರುವಾಗ ರಿವೈಸ್ ಮಾಡ್ತಿದ್ದೆ. ಅದನ್ನು ಬಿಟ್ಟು ಜಾಸ್ತಿ ನೋಟ್ಸ್ ಮಾಡ್ತಿರ್ಲಿಲ್ಲ ನಾನು. ಹಾಂ, ಅದನ್ನು ನಾವು ಪ್ರಿಲಿಮ್ಸಿಗೆ ಓದಿರ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸು ನಾವು ಅದನ್ನು ಪ್ರಿಲಿಮ್ಸಿಗೆ ಓದಿರ್ತೀವಿ. ಅಂದರೆ ಜಿಯೋಗ್ರಫಿಯ ಕನ್ಸೆಪ್ಟ್ಸನ್ನು ಪ್ರಿಲಿಮ್ಸಿಗೆ ಓದಿರ್ತೀವಿ. ಅಥವಾ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಇರ್ಬೋದು, ಆ ಥರದ್ದೆಲ್ಲ ಪ್ರಿಲಿಮ್ಸಿಗೆ ಓದಿರ್ತೀವಿ. ಸೊ ಅದೇ ನಾಲೆಜ್ ಮೇಲೆ ರಿಲೈ ಆಗ್ತಿದ್ದೆ. ಅದ್ರ ಮೇಲೆ ಏನಾದರೂ ಎಕ್ಸಾಂಪಲ್ಲು ಅಥವಾ ಏನಾದರೂ ಬೇಕು ಅಂತ ಅಂದರೆ ಓದೋವಾಗ ಆ ಜಸ್ಟ್ ಎಕ್ಸಾಂಪಲ್ನಷ್ಟೇ ನೋಟ್ ಮಾಡ್ಕೊತಿದ್ದೆ, ಕೋಟ್ ಮಾಡಲಿಕ್ಕೆ ಅಷ್ಟೇ.
ಸಾಹಿತ್ಯ ಆಪ್ಷನ್ ಅಂತ ಹೇಳ್ಬೋದು. ಆಗ ಅದನ್ನು ನೀವು ಪಬ್ಲಿಕಲ್ಲಿ ಈಗ ಒಂದು ಸರ್ವಿಸ್ ಬಂದಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋತೀರ ಸಂಬಂಧಪಟ್ಟ ವಿಷಯ ಮೇಲೆ ಪ್ರಶ್ನೆ ಮಾಡಿರ್ತಾ ಇಲ್ಲ ಇದನ್ನು ಪಬ್ಲಿಕ್ ಎಜುಕೇಷನ್ ಮಾಡಿರ್ತಾರೆ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಮಾಡಿರ್ತಾರೆ. ಆದರೆ ನಾವು ಕನ್ನಡ ಸಾಹಿತ್ಯ ತೊಗೊಂಡೋದಾಗ ವಿಜ್ಞಾನದಲ್ಲಿ ನನಗೆ ಅದು ಸಂಬಂಧವಾಗಿ ಅಷ್ಟು ಬೇರೆ ರೀತಿ ಪ್ರಶ್ನೆಗಳು ಬರ್ಬೋದಾ? ಯೂಶ್ವಲಿ ನನ್ನ ನಾಲ್ಕು ಸಂದರ್ಶನ ಎದುರಿಸಿದ್ದೀನಿ. 4 ಸಲನೂ ಅದ್ರ ಕುರಿತು ಏನು ಪ್ರಶ್ನೆ ಬಂದಿರಲಿಲ್ಲ. ಅಂದರೆ ಸಾಹಿತ್ಯದ ಕುರಿತು ಎಸ್ಪೆಷಲಿ ಪ್ರಶ್ನೆ ಬಂದಿರಲಿಲ್ಲ. ಬಟ್ ಬರಬಾರ್ದು ಅಂತೇನಿಲ್ಲ, ಬರ್ಬೋದು. ಅದೇ ಯಾವ ಥರ ಅಂತ ನೀವು ಅದೇ ಬ್ರೈನ್ ಸ್ಟಾರ್ಮ್ ಮಾಡಿ, ಅಂದರೆ ಹೇಗೆ ಮನುಷ್ಯನ ಹೆಚ್ಚು ಸೆನ್ಸಿಬಲ್ ಮಾಡುತ್ತೆ ಆ ಥರ, ಅಥವಾ ಡೈವರ್ಸಿಟಿ ಆಫ್ ಒಪಿನಿಯನ್ಸನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊತೀವಿ ಲಿಟ್ರೇಚರ್ ಓದೋದ್ರಿಂದ, ಆ ಥರದ ಥಿಂಗ್ಸನ್ನು ನಾವು ಹೈಲೈಟ್ ಮಾಡಿದ್ರೆ ಆಯಿತು ಅಂತ. ಇಂಟರ್ವ್ಯೂ ಮೋಸ್ಟ್ ಆಫ್ ದ ಟೈಮ್ಸ್ 90% ಆಫ್ ದ ಟೈಮ್ಸು ಅವರು ತುಂಬ ಕಾರ್ಡಿಯಲ್ ಆಗಿರ್ತಾರೆ, ಎನ್ಕರೇಜಿಂಗ್ ಇರ್ತಾರೆ, ನಮ್ಮನ್ನು ಭಾಳ ಕಂಫರ್ಟ್ ಮಾಡ್ತಾರೆ, ನಮ್ಮಲ್ಲಿರೋ ಬೆಸ್ಟನ್ನು ಹೊರಗೆ ತೆಗಿಲಿಕ್ಕೆ ನೋಡ್ತಾ ಇರ್ತಾರೆ. ಬಟ್ ನಾವು ಕೆಲವೊಂದಷ್ಟು ಸಲ ಕೇಳಿರ್ತೀವಿ, ಅಂದರೆ ಭಾಳ ಇಂಟಿಮಿಡೇಟಿಂಗ್ ಆಗಿತ್ತು ಅಥವಾ ಭಾಳ ಸ್ಟ್ರೆಸ್ಡ್ ಔಟ್ ಇತ್ತು ಅಂತ. ಕೆಲವೊಂದು ಸಲ ಅದು ನಮ್ಮ ರೆಸ್ಪಾನ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಈಗ ನಾವೇನೋ ಮಾತಾಡಿದ್ದು ಅವರ ಈಗೋ ಹರ್ಟ್ ಮಾಡುವಂಗಿತ್ತು ಅಂತ ಅಂದರೆ, ಅಥವಾ ಅವರಿಗೇನೋ ಇಷ್ಟ ಆಗಿಲ್ಲ ಅಂತಂದರೆ ಆ ಥರದ ಸಂಗತಿಗಳು ಬರ್ಬೋದು. ಇಲ್ಲ ನಮ್ಮ ಬಗ್ಗೆ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಅಂದ್ರೂ ಅವರು ಸ್ಟ್ರೆಸ್ಡ್ ಇಂಟರ್ವ್ಯೂ ಮಾಡ್ಬೋದು. ಸೊ ಬಟ್ ಯೂಶ್ವಲಿ ನಾರ್ಮಲ್ ಇರುತ್ತೆ, ಅವರು ಎನ್ಕರೇಜಿಂಗ್ ಇರ್ತಾರೆ. ಸೊ ಅದೇ ನನಗೆ ಎಲ್ಲದೂ ನೆನಪಿಲ್ಲ ಆ್ಯಕ್ಚುಲಿ. ಯಾಕಂದರೆ ಪ್ರತಿ ಸಲ ನನಗೆ ನೆನಪಿರ್ತಿತ್ತು, ಅಂದರೆ ಎಕ್ಸಾಕ್ಟಾಗಿ ಏನೇನು ಆಯಿತು ಅಂತ. ಈ ಸಲ ನಾನು ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದರಿಂದ ಇಷ್ಟು ಬೇಗ ಮುಗಿದೋಯ್ತಾ ಅಂತ ನನಗೆ ಫೀಲಿಂಗ್ ಬಂತು, ಒಂದನೇದಾಗಿ. ಎರಡನೇದಾಗಿ ಏನೇನು ಆಯಿತು ಅಂತ ಎಲ್ಲದೂ ನೆನಪಿಲ್ಲ. ಬ್ರಾಡಾಗಿ ಏನೇನು ಥೀಮ್ಸ್ ಮೇಲೆ ಡಿಸ್ಕಷನ್ ನಡೀತು ಅಂತ ನೆನಪಿದೆ ನನಗೆ. ಬ್ರಾಡಾಗಿ ಏನೇನು ಥೀಮ್ಸ್ ಮೇಲೆ ಡಿಸ್ಕಷನ್ ನಡೀತು ಅಂತ ನೆನಪಿದೆ. ಸೊ ನಂದು ಗ್ರ್ಯಾಜುಯೇಷನ್ ಅಗ್ರಿಕಲ್ಚರ್ ಆಗಿರೋದ್ರಿಂದ 70% ಆಫ್ ದ ಇಂಟರ್ವ್ಯೂ ಅಗ್ರಿಕಲ್ಚರ್ ಮೇಲಿತ್ತು. ಸೊ ಈಗ ನಾವು ಈ ಬೆಂಗಳೂರು ಸುತ್ತಮುತ್ತಲು ಕೋಲಾರದಲ್ಲಿ ಎಲ್ಲ ಟೊಮೆಟೊಗಳನ್ನ ರಸ್ತೆಯಲ್ಲಿ ಚೆಲ್ಲೋದು ನೋಡ್ತೀವಿ. ರೈತರು ಬಂದು ಟ್ರಕ್ ಗಟ್ಟಲೆ ಟೊಮೆಟೊವನ್ನು ಚೆಲ್ತಿರ್ತಾರೆ. ಸೊ ಈಗಲೂ ನಡೀತಿದೆಯಾ ಈ ಥರದ್ದು ಇನ್ಸಿಡೆಂಟ್ಸ್? ಈಗಲೂ ನಡೀತಿದೆಯಾ? ಹೇಗೆ ಕಡಿಮೆ ಮಾಡ್ಬೋದು? ಈ ಥರ ಪ್ರಶ್ನೆ ಕೇಳಿದರು ಮೇಡಮ್ಮು. ಸತ್ಯವತಿ ಮೇಡಮ್ ಬೋರ್ಡ್ ಇತ್ತು ನನಗೆ. ಸೊ ಇದ್ರ ಬಗ್ಗೆ ಕೇಳಿದ್ರು. ಆಮೇಲೆ ಪ್ರೊಡಕ್ಟಿವಿಟಿ ಅಗ್ರಿಕಲ್ಚರಲ್ಲಿ ವೇಸ್ಟೇಜನ್ನು ಕಡಿಮೆ ಮಾಡಿ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಏನು ಮಾಡಬೇಕು, ಈ ಥರದ ಪ್ರಶ್ನೆ ಕೇಳಿದ್ರು. ಆಮೇಲೆ ನ್ಯಾಚುರಲ್ ಫಾರ್ಮಿಂಗು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ನ ಡಿಫ್ರೆನ್ಸ್ ಬಗ್ಗೆ ಕೇಳಿದ್ರು. ಎಕ್ಸಾಕ್ಟ್ಲಿ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ಕೇಳಿದ್ರು. ಹಾಗೆ ನಾವು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಈಗ. ಸೊ ಒಳ್ಳೇದಾ ಇದು, ಅಥವಾ ಮಾಡಬೇಕಾ ಇಲ್ಲ ಮಾಡಬಾರ್ದಾ, ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು, ಎಕ್ಸ್ಪರ್ಟ್ಸ್ ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅನ್ನೋದನ್ನು ಕೇಳಿದ್ರು. ಹಾಗೆ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಮಾತಾಡ್ತೀವಿ. ಸೊ ಗ್ರೀನ್ ರೆವಲ್ಯೂಷನ್ ಎಷ್ಟು ರಿಲೆವೆಂಟು, ಬೇಕಾ ಅದು, ಆ ಥರದ್ದು ಬೇಕಾ ಅಥವಾ ಬೇರೆ ಏನಾದರೂ ಬೇಕಾ, ಆ ಥರದ ಬಗ್ಗೆ ಕೇಳಿದ್ರು. ಅದ್ರ ಜೊತೆಗೆ ಬೆಳಗಾವಿ ಬಾರ್ಡರ್ ವಿಷಯದ ಬಗ್ಗೆ ಕೇಳಿದ್ರು. ಹಾಗೂ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಇದೆಯಾ, ಯಾವುದಿದೆ, ಅದ್ರ ಬಗ್ಗೆ ಏನೋ ಕೇಳಿದ್ರು. ಅದಾದ ನಂತರ ಹೈಡ್ರೋಪೋನಿಕ್ಸ್ ಅಂತ ಕೇಳಿರ್ತೀವಿ ನಾವು, ಹೈಡ್ರೋಪೋನಿಕ್ಸ್ ಬಗ್ಗೆ ಕೇಳಿದ್ರು. ಇಸ್ರೇಲ್ ಟೆಕ್ನಾಲಜಿ. ಸೊ ಅದು ಬೇಕಾ ಬೇಡವಾ, ಎಷ್ಟರ ಮಟ್ಟಿಗೆ ಬೇಕು, ಆ ಥರದ್ದು ಕೇಳಿದ್ರು. ಅದರದ್ದು ಲಿಮಿಟೇಷನ್ಸ್ ಏನು, ಆ ಥರದ ಪ್ರಶ್ನೆ ಕೇಳಿದ್ರು. ಹಾಗೆ ನಂದು ಬ್ಯಾಡ್ಮಿಂಟನ್ನು ಮತ್ತು ವಾಲಿಬಾಲ್ ಹಾಬಿ ಮತ್ತು ಅಚೀವ್ಮೆಂಟ್ಸ್ ಇದ್ದಿದ್ದರಿಂದ ಬ್ಯಾಡ್ಮಿಂಟನ್ ಆಗ ಥಾಮಸ್ ಕಪ್ ಕೂಡ ನಡೀತಾ ಇತ್ತು. ಸೊ ಅದ್ರ ಬಗ್ಗೆನೂ ಕೇಳಿದ್ರು. ಥಾಮಸ್ ಕಪ್ಪಲ್ಲಿ ಇಂಡಿಯಾದ ಪರ್ಫಾರ್ಮೆನ್ಸನ್ನು ನೀವು ಹೇಗೆ ನೋಡ್ತೀರಾ, ಆ ಥರ ಏನೋ ಪ್ರಶ್ನೆ ಕೇಳಿದ್ರು. ಹಾಗೆ ಇದು ಕೇವಲ ಪ್ರೈವೇಟ್ ಕೆಲವೊಂದಷ್ಟು ಇಂಡಿವಿಜುವಲ್ಸಿನ ಎಫರ್ಟ್ ಮೂಲಕ ಮಾತ್ರ ಸಾಧ್ಯ ಆಯಿತಾ, ಅಥವಾ ಗೌರ್ಮೆಂಟಿಂದು ರೋಲ್ ಇದೆಯಾ ಇದರಲ್ಲಿ, ಈ ಥರದ ಪ್ರಶ್ನೆ ಕೇಳಿದ್ರು. ಹಾಗೆ ವಾಲಿಬಾಲ್ ಯಾಕೆ ಟೇಕ್ ಆಫ್ ಆಗಿಲ್ಲ ಇಂಡಿಯಾದಲ್ಲಿ ಬೇರೆ ಸ್ಪೋರ್ಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ, ಈ ಥರದ್ದೇನೋ ಪ್ರಶ್ನೆ ಕೇಳಿದ್ರು. ಸೊ ಒಟ್ಟಾರೆಯಾಗಿ ಭಾಳ ಕಂಫರ್ಟೇಬಲ್ ಇತ್ತು. ಮತ್ತು ಒಂಥರ ಕ್ವೆಶ್ಚನ್ ಆನ್ಸರ್ ಅನ್ನೋದಕ್ಕಿಂತ ಡಿಸ್ಕಷನ್ ಥರದಲ್ಲಿತ್ತು. ಆಮೇಲೆ ಅವರು ರಿಯಾಕ್ಟ್ ಮಾಡಲ್ಲ, ಭಾಳ ನಾರ್ಮಲ್ ಆಗಿರ್ತಾರೆ. ಪೋಕರ್ ಫೇಸ್ ಅಂತ ನಾವು ಅಂತೀವಿ, ಏನು ತೋರಿಸ್ಕೊಡಲ್ಲ, ಆ ಥರ ಯೂಶ್ವಲಿ ಆ ಥರ ಇರ್ತಾರೆ.
ಇಲ್ಲ ಕೆಲವೊಂದು ಕೇಸಲ್ಲಿ ಹೇಗಾಗಿದೆ ಅಂದರೆ ಅಲ್ಲೇನೋ ತುಂಬ ಹೊಗಳಿರ್ತಾರೆ ಬಟ್ ಮಾರ್ಕ್ಸ್ ಮಾತ್ರ ಅದ್ರ ಅಪೋಸಿಟ್ ಇರುತ್ತೆ. ಸೊ ಆ ಥರ ಕೇಸ್ಗಳನ್ನು ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಸೊ ಇದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್. ಸರ್ ಮತ್ತೆ ಕರೆಂಟ್ ಅಫೇರ್ಸ್ಗೆ ನ್ಯೂಸ್ ಪೇಪರ್ನ ಯಾವ ಥರ ಫಾಲೋ ಮಾಡ್ತಾರೆ, ಅದೇ ನ್ಯೂಸ್ ಪೇಪರ್ ಓದುವಾಗ ಯಾವುದು ಓದ್ತೀವಿ ಅನ್ನೋದ್ರ ಜೊತೆಗೆ ಯಾವುದು ಓದಬಾರ್ದು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಸೊ ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಬಹುಮುಖ್ಯವಾದಂಥ ಗೈಡ್ ಅಂತಂದರೆ ಹಳೆ ಪ್ರಶ್ನೆ ಪತ್ರಿಕೆ ಅಂತಲೇ ಹೇಳ್ತೀನಿ ನಾನು. ಸೊ ಯಾವ ಥರ ಪ್ರಶ್ನೆ ಬರ್ತಿದೆ ಅನ್ನೋದನ್ನು ನೋಡಿಕೊಂಡು ಪದೇ ಪದೇ ನಾವು ನೋಡ್ತಾ ಇದ್ವಿ ಅಂತಂದರೆ ಪೇಪರ್ ಓದುವಾಗ ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ ಡಿಸೈಡ್ ಮಾಡಲಿಕ್ಕೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಪದೇ 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 ನೋಡ್ತಾ ಇರೋದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನಾನು ಮಾಡ್ತಿರ್ಲಿಲ್ಲ, ಬಟ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ಕೋಬೋದು. ಬಟ್ ಜಾಸ್ತಿ ಟೈಮ್ ತೊಗೊಳ್ಳದೆ ಕೀವರ್ಡ್ಸನ್ನಷ್ಟೇ ಬರ್ಕೊಂಡು ರಿವಿಷನ್ ಮಾಡೋ ಥರ ಅದನ್ನು ಮತ್ತೆ ವಾಪಸ್ ರಿವಿಷನ್ ಮಾಡೋ ಥರ ಇದ್ರಷ್ಟೇ ಮಾಡೋದು ಒಳ್ಳೆಯದು. ಇಲ್ಲ ಅದನ್ನು ಮತ್ತೆ ನಾವು ಅಲ್ಲೇ ನೋಟ್ಸ್ ಮಾಡಿ ಅದನ್ನ ಅಲ್ಲೇ ಬಿಡ್ತೀವಿ ಅಂತಂದರೆ ಅದರಿಂದ ಉಪಯೋಗ ಇಲ್ಲ. ಹಾಂ, ಡೆಫಿನೆಟ್ಲಿ ಹಾಗೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇಲ್ಲ ಸುಮ್ಮನೆ ಒಂದು ಪೇಪರಲ್ಲಿ ಬರೆದು ನಾವು ಅದನ್ನ ಬಿಡ್ತೀವಿ ಅಂತಂದರೆ ಯೂಸ್ ಆಗಲ್ಲ. ಎಲ್ಲ ಸೆಕ್ಷನ್ ವೈಸು ನಾವು ನೋಟ್ಸ್ ಮೇಂಟೈನ್ ಮಾಡಿದ್ದೀವಿ, ಅದನ್ನ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಾಂ, ಅದೇ ಇನ್ನೊಂದು ಬಹುಮುಖ್ಯ ಅಂಶ ಈ ಒಂದು ಎಕ್ಸಾಮಲ್ಲಿ ಅಂತಂದರೆ ಈ ಸಬ್ಜೆಕ್ಟ್ ಇಂಪಾರ್ಟೆಂಟು, ಈ ಸಬ್ಜೆಕ್ಟ್ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ ಅನ್ನೋದಿಲ್ಲ. ಎಲ್ಲದೂ ಈಕ್ವಲಿ ಇಂಪಾರ್ಟೆಂಟು. ಯಾಕೆ ಅಂದರೆ ಒಂದೊಂದು ವರ್ಷ ಒಂದೊಂದು ಥರ ಕೇಳ್ತಿರ್ತಾರೆ, ಒಂದೊಂದು ವರ್ಷ ಒಂದೊಂದು ಟಾಪಿಕ್ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಎಲ್ಲದನ್ನು ಈಕ್ವಲಾಗಿ ನೋಡ್ತಾ ಇದ್ದೆ ನಾನು, ಎಲ್ಲದನ್ನು ಈಕ್ವಲಾಗಿ ನೋಡ್ತಾ ಇದ್ದೆ. ಆ ಥರ ಏನು ಸ್ಪೆಷಲ್ಲಾಗಿ ಸ್ಟ್ರೆಂತು ವೀಕ್ನೆಸ್ಸು ಅಂತೇನು ಇರಲಿಲ್ಲ. ಓಕೆ, ಎಲ್ಲದನ್ನು ಒಂದೇ ರೀತಿಯಲ್ಲಿ ನೋಡಿ ಎಲ್ಲ ಪತ್ರಿಕೆನೂ ಒಂದೇ ಥರ ಅಟೆಂಪ್ಟ್ ಮಾಡ್ತಿದ್ದೆ. ಸಿಂಪಲ್ಲಾಗಿ ಅಪ್ರೋಚ್ ಮಾಡಿ ಸಬ್ಜೆಕ್ಟನ್ನು. ಸಿಂಪಲ್ಲಾಗಿ ಯಾವ ಥರ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೋಡಿಕೊಂಡು ಯಾವ ಥರ ಬರ್ತಿದೆ, ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಯಾವ್ದಾದ್ರು ಸಿಂಪಲ್ ಸೋರ್ಸ್ ತೊಗೊಳ್ಳಿ, ಸಿಂಪಲ್ ಟೆಕ್ಸ್ಟ್ ಬುಕ್ ತೊಗೊಳ್ಳಿ. ಯಾವ್ದಾದ್ರು ಶಂಕರ್ ಗಣೇಶ್ ಇರ್ಬೋದು, ಆ ಥರದ್ದು ಸಿಂಪಲ್ ಟೆಕ್ಸ್ಟ್ ಬುಕ್ ತೊಗೊಂಡು ಆಮೇಲೆ NCERT ಬೇಸಿಕ್ 12th. ಸೊ ಅದರಿಂದನೇ ಸ್ಟಾರ್ಟ್ ಮಾಡಿ. ಹಾಂ, ಖಂಡಿತ ರಿಯಾಲಿಟಿ ಹೆಂಗಿರುತ್ತೋ ಹಂಗಿರೋದೇ ಒಳ್ಳೆಯದು. ಬಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಅಂದರೆ ಶಾರ್ಟ್ ಅಂದರೆ ಬಟ್ ಸ್ಪೆಸಿಫಿಕ್ ಇರಬೇಕು ಅಂತ ನನಗನ್ಸುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ಅಂತ ಅಂದರೆ ಯಾವ ಥರದ ಕುಕ್ಕಿಂಗು, ನಾರ್ತ್ ಇಂಡಿಯನ್ನೋ ಸೌತ್ ಇಂಡಿಯನ್ನೋ, ಸೊ ಆ ಥರ ಸ್ಪೆಸಿಫಿಕ್ ಆಗಿ ಇರೋದು. ಅಥವಾ ಪ್ಲೇಯಿಂಗ್ ಏನು, ಯಾವುದು ಬ್ಯಾಡ್ಮಿಂಟನೋ ವಾಲಿಬಾಲೋ, ಸೊ ಆ ಥರ ಹಂಗೆ. ಅಥವಾ ವಾಚಿಂಗ್ ಮೂವೀಸ್ ಅಂತಂದರೆ ಯಾವ ಟೈಪ್ ಆಫ್ ಮೂವೀಸು, ಆ ಥರ ಇದ್ದರೆ ಬೆಟರ್ ಅಂತ ಅನಿಸುತ್ತೆ. ಹಾಂ, ಅದರಲ್ಲೂ ಯೂಶ್ವಲಿ ಅದೇ ನಿಮ್ಮ ಪ್ರೊಫೈಲ್ ಏನಿತ್ತು ಅದನ್ನು ಮೆನ್ಷನ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲ ಭಾಳ ಲಾಂಗ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಅವ್ರು ಕೇಳ್ತಾರೆ ಯಾವ ಥರದ್ದು ವರ್ಕು ಅಂತ, ಅವರು ಡೆಫಿನೆಟ್ಲಿ ಕೇಳ್ತಾರೆ. ಹ್ಯಾಂಡ್ ರೈಟಿಂಗು ಲೆಜಿಬಲ್ ಇದ್ದರೆ, ಅಂದರೆ ಓದ್ಲಿಕ್ಕೆ ಸಾಧ್ಯ ಆಗಬೇಕು. ಆ ಥರ ಇದ್ದರೆ ಅಂದರೆ ಡೆಫಿನೆಟ್ಲಿ ಎಕ್ಸಾಮಿನರ್ಗೆ ಇರಿಟೇಟ್ ಮಾಡೋ ಥರ ಇತ್ತು ಅಂತಂದರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಓದೋ ಥರ, ಯಾಕಂದರೆ ಸ್ಪೀಡು ಮೇಂಟೈನ್ ಮಾಡಬೇಕು ನಾವು, ಎಲ್ಲದನ್ನೂ ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕಾಗಿ ತುಂಬ ಚೆನ್ನಾಗಿ ಬರೀಬೇಕು ಅಂತೇನಿಲ್ಲ, ಮುತ್ತು ಪೋಣಿಸ್ದಂಗೆ ಇರಬೇಕು ಹಾಗೇನಿಲ್ಲ. ಬಟ್ ನಾರ್ಮಲ್ ಓದೋ ಆಗಿದ್ದರೆ ಸಾಕು.
ಒಂದ್ಸಲ ಟಾಪರ್ಸ್ ಕಾಪಿಗಳನ್ನು ನೋಡೋದ್ರಿಂದ ಡೆಫಿನೆಟ್ಲಿ ಐಡಿಯಾ ಬರುತ್ತೆ ನಮಗೆ ಯಾವ ಥರ ಬರೀಬೇಕು ಅಂತ. ಬಟ್ ಅದಕ್ಕೆ ರಿಸ್ಟ್ರಿಕ್ಟ್ ಆಗಬಾರ್ದು ಅಂತ ನನಗನ್ಸುತ್ತೆ. ನಮ್ಮ ಇಂಡಿವಿಜುವಾಲಿಟಿ ಅಂತ ಏನಿರುತ್ತೆ ಆ ಪ್ರಕಾರನೂ ಅಂದರೆ ಟಾಪರ್ಸಿಂದ ಕೆಲವೊಂದಷ್ಟು ಅಂಶಗಳನ್ನು ಇನ್ಕಾರ್ಪೊರೇಟ್ ಮಾಡಿಕೊಂಡು ನಮ್ಮ ಒಂದು ಸ್ಟೈಲ್ ಏನಿರುತ್ತೆ ಆ ಥರ ಬರಿಬೋದು. ಆಮೇಲೆ ಆನ್ಸರ್ ರೈಟಿಂಗು ಅಥವಾ ಟೆಸ್ಟ್ ಸೀರೀಸ್ ಯಾಕೆ ರಿಲೆವೆಂಟ್ ಆಗತ್ತೆ ಅಂತ ಅಂದರೆ 3 ತಾಸಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು ಅದನ್ನು ಪೇಪರನ್ನು. ಸೊ ಸ್ಪೀಡ್ ಡೆವಲಪ್ ಆಗಬೇಕು. ಸ್ಪೀಡ್ ಡೆವಲಪ್ ಆಗಲಿಕ್ಕೆ ಆಮೇಲೆ ಕೆಲವೊಂದು ಸಲ ಸರ್ಪ್ರೈಸಿಂಗ್ ಕ್ವೆಶನ್ಸ್ ಬಂದಿರುತ್ತೆ. ನಾವು ಎಷ್ಟೇ ಓದಿದ್ರೂ ಕ್ವೆಶನ್ ಏನೋ ಬೇರೆ ಥರ ಇರುತ್ತೆ ಅಥವಾ ಹೊರಗಡೆದಿರುತ್ತೆ. ಸೊ ಅದನ್ನು ಟ್ಯಾಕಲ್ ಮಾಡಲಿಕ್ಕಾಗುತ್ತೆ ನಾವು ಟೆಸ್ಟ್ ಸೀರೀಸನ್ನು ತಗೊಳ್ಳೋದ್ರಿಂದ. ಸೊ ಆ ಕಾರಣದಿಂದ ಟೆಸ್ಟ್ ಸೀರೀಸ್ ತಗೋಬೋದು ಆ ಥರ. ಕೆಲವೊಂದು ಆನ್ಸರ್ ಅವರು ಟೆಂಪಲ್ಸ್ ಯಾವುದು ಜಾಸ್ತಿ ನಿಮ್ಗೇನು ಅನಿಸುತ್ತೆ ವೈಯಕ್ತಿಕವಾಗಿ? ಬುಕ್ಕಲ್ಲಿ ಸರ್ ಸ್ಟ್ಯಾಂಡರ್ಡ್ ಆನ್ಸರ್ ಪ್ಯಾರಾಗ್ರಾಫ್ ಇಲ್ಲ ನೀವು ಒಬ್ಬ ನಾರ್ಮಲ್ ಪರ್ಸನ್ ಆಗಿ ನಿಮ್ಗೆ ನೋಡಿದ್ರೆ ಯಾವ್ದು ಜಾಸ್ತಿ ಅಪೀಲಿಂಗ್ ಅನಿಸುತ್ತೆ? ಹಾಂ, ಆ ಥರ ಅಷ್ಟೇ. ಯಾಕಂದರೆ ಎಕ್ಸಾಮಿನರಿಗೆ ನಾವು ಎಷ್ಟು ಲೈಫ್ ಈಸಿ ಮಾಡ್ತೀವಿ ಅಷ್ಟು ಒಳ್ಳೆಯದು. ಸೊ ಹಾಗಂತ ನೀವು ಅದನ್ನು ಫೋರ್ಸ್ ಮಾಡಬೇಕು ಅಂತಿಲ್ಲ. ಅಂದರೆ ನಿಮ್ಮ ಒಂದು ಶೈಲಿ ಆ ಥರ ಇಲ್ಲ ಅಂತಂದರೆ ನೀವು ಹಾಗೆ ಅದನ್ನೇ ನಾ ಎಲ್ಲದಕ್ಕೂ ಮಾಡ್ಲಿಕ್ಕೆ ಹೋಗ್ತೀನಿ ಅಂತಂದರೆ ನಿಮ್ಗೆ ಟೈಮ್ ವೇಸ್ಟ್ ಆಗ್ಬೋದು. ಸೊ ನಿಮ್ಗೆ ಅದು ನ್ಯಾಚುರಲ್ ಆಗಿ ನಿಮ್ಗೆ ಆ ಮೂಮೆಂಟಲ್ಲಿ ನಾ ಇದನ್ನು ಪಿಕ್ಟೋರಿಯಲ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದರೆ ಡೆಫಿನೆಟ್ಲಿ ನೀವು ಆ ಥರ ಮಾಡ್ಬೋದು. ಆಮೇಲೆ ಅದೇ ಆಗಲೇ ಹೇಳ್ದಂಗೆ ಎಕ್ಸಾಮಿನರಿಗೆ ಎಷ್ಟು ಈಸಿಯಾಗಿ ನಾವು ಓದಲಿಕ್ಕೆ ಅನುಕೂಲ ಮಾಡಿಕೊಡ್ತೀವೋ ಅಷ್ಟು ಒಳ್ಳೆಯದು ನಮಗೆ. ಈಗ ಪ್ಯಾರಾಗ್ರಾಫಲ್ಲಿ ಬರೆದ್ರೂ ಸಹ ಕೆಲವೊಂದಷ್ಟು ಪಾಯಿಂಟನ್ನು ಅಂಡರ್ಲೈನ್ ಮಾಡೋದಿರ್ಬೋದು, ಹೈಲೈಟ್ ಮಾಡೋದಿರ್ಬೋದು. ಸೊ ಆ ಥರ ಮಾಡೋದ್ರಿಂದ ಅವರಿಗೆ ಬೇಗ ಕನೆಕ್ಟ್ ಆಗುತ್ತೆ ಆನ್ಸರು. ಇಲ್ಲಾಂದರೆ ಅವರೇ ಓದ್ಕೊತ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಡೆಫಿನೆಟ್ಲಿ ಈ ಥರದ್ದು ಹೆಲ್ಪ್ ಆಗುತ್ತೆ. ಆಗಲೇ ಹೇಳ್ದಂಗೆ ಫ್ಯಾಮಿಲಿ ಸಪೋರ್ಟು, ಫ್ರೆಂಡ್ ಸಪೋರ್ಟು ಅದು ಒಂದು. ಆಮೇಲೆ ಸೆಲ್ಫ್ ಮೋಟಿವೇಶನ್ ಅಂತ ಹೇಳ್ತೀವಿ ಅಥವಾ ಇನ್ನರ್ ಮೋಟಿವೇಶನ್ ಅಂತ ಹೇಳ್ತೀವಿ. ಇದು ನನಗೆ ಬೇಕಾ ಅಥವಾ ಯಾಕೆ ಬೇಕು, ಬೇಕೇ ಬೇಕಾ, ಈ ಥರದ ಪ್ರಶ್ನೆಯನ್ನು ನಮಗೆ ನಾವು ಕೇಳ್ಕೊಂಡಾಗ ಅದೇ ಅದು ದೋಸ್ ಟು ಆರ್ ದ ಮೇಜರ್ ಥಿಂಗ್ಸ್ ಅಂತ ನನಗನ್ಸುತ್ತೆ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಅಟೆಂಪ್ಟಿಂದನೂ ಭಾಳ ಹತ್ತಿರ ಹೋಗಿ ನಾನು ಮಿಸ್ ಆಗ್ತಿತ್ತು. ಸೊ ಅದಕ್ಕಾಗಿ ಒಂದು ಕಾನ್ಫಿಡೆನ್ಸ್ ಸಹ ಇತ್ತು. ಇಲ್ಲ, ಇಟ್ಸ್ ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ, ನಮ್ಮ ಟೈಮ್ ಬರಬೇಕು ಅನ್ನೋ ಒಂದು ಬಿಲೀಫು. ಸೊ ಇದೆಲ್ಲ ಕಾರಣಗಳಿಂದ ನಾನು ಕಂಟಿನ್ಯೂ ಮಾಡಿದೆ ಮತ್ತೆ ಅಟೆಂಪ್ಟ್ಸ್ ಕೊಡೋದನ್ನು. ಬಟ್ ಅವ್ರು ಪ್ರತಿಯೊಂದು ಪ್ರಶ್ನೆನೂ ಉತ್ತರ ಕೊಡೋಕ್ಕಾಗಲ್ಲ. ನಮ್ಗೆ ಏನು ನಾಲೆಜ್ ಇರುತ್ತೆ ಅದನ್ನು ಅವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡೋದು, ಅವರನ್ನು ಅಕ್ಸೆಪ್ಟ್ ಮಾಡ್ಕೋತಾರ, ನಾವು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲೇಬೇಕಾಗತ್ತಾ? ಇಲ್ಲ, ಖಂಡಿತ ಹಾಗೇನಿಲ್ಲ. ಯಾಕಂದರೆ ಎಲ್ಲರೂ ಎಲ್ಲದನ್ನು ತಿಳ್ಕೊಂಡಿರೋದು ಸಾಧ್ಯ ಇಲ್ಲ. ಆಮೇಲೆ ಕೆಲವೊಂದಷ್ಟಕ್ಕೆ ಇಲ್ಲ ಅಂತ ಹೇಳೋದ್ರಿಂದ ಅವರಿಗೂ ನಾವು ಸ್ಯಾಟಿಸ್ಫೈ ಮಾಡ್ತಾ ಇರ್ತೀವಿ. ಯಾಕಂದರೆ ಎಲ್ಲದನ್ನೂ ನಾವು ಹೇಳಲಿಕ್ಕೆ ಹೋದ್ವಿ ಅಂದರೆ ನನ್ನಷ್ಟೇ ಗೊತ್ತಾ ನಿಮಗೆ ಅಂತ ಈ ಥರ ಒಂದು ಅನಿಸ್ಬೋದು. ಹ್ಯೂಮನ್ ಟೆಂಡೆನ್ಸಿ. ಸೊ ಇಲ್ಲ, ನನಗೆ ಗೊತ್ತಿಲ್ಲ, ಸಾರಿ ಅಂತ ಅನ್ನೋದ್ರಿಂದ ಅವ್ರಿಗೂ ಸ್ಯಾಟಿಸ್ಫೈ ಆಗ್ಬೋದು ಕೆಲವೊಂದು ಸಲ. ಸೊ ಏನು ತೊಂದರೆ ಇಲ್ಲ. ಯಾಕಂದರೆ ಆನೆಸ್ಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಎಲ್ಸ್. ಸೊ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅಂತ ಅನ್ಬೋದು. ಸುಳ್ಳು ಹೇಳೋದಕ್ಕಿಂತ ಇಟ್ಸ್ ಬೆಟರ್, ಆಲ್ವೇಸ್ ಬೆಟರ್. ಹಾಂ, ಇಂಗ್ಲೀಷಲ್ಲಿ ಕೊಟ್ಟಿದ್ದೆ. ಇಂಗ್ಲೀಷಲ್ಲಿ ಕೊಡ್ಬೋದು. ಇಲ್ಲ, ಏನೂ ತೊಂದರೆ ಇಲ್ಲ. ಏನಾದರೂ ಅವ್ರ ಆ ಬಗ್ಗೆ ಅವ್ರು ಏನಾದರೂ ಪ್ರಶ್ನೆ ಕೇಳಿದ್ರೆ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಡಿಫೆಂಡ್ ದ್ಯಾಟ್. ಡಿಫೆಂಡ್ ಅಲ್ಲದೆ ಇದ್ರೂ ಕನ್ವಿನ್ಸಿಂಗ್ ಆಗಿ ಇರಬೇಕು. ನೀವು ಹೇಳೋ ಆನ್ಸರು ಯಾಕೆ ಹಾಗೆ ಮಾಡಿದ್ರಿ ಅನ್ನೋದು ಕನ್ವಿನ್ಸಿಂಗ್ ಆಗಿ ಇರಬೇಕು ಅಷ್ಟೇ. ನೀವು ಫಸ್ಟು ನಿಮಗೂ ಕನ್ವಿನ್ಸಿಂಗ್ ಇರಬೇಕು, ಅವರಿಗೂ ಕನ್ವಿನ್ಸಿಂಗ್.
ಸೊ ಲಾಸ್ಟ್ ವೀಕ್ ಪ್ರಿಲಿಮ್ಸ್ ಎಷ್ಟು ಜನ ಬರ್ತಿದ್ರು? ಲಾಸ್ಟ್ ವೀಕ್ ಅಲ್ಲ, ಸಾರಿ, ಲಾಸ್ಟ್ ಮಂತ್ ಬರ್ತಿತ್ತು. ಸೊ ಹೆಂಗೆ ಅನ್ನಿಸ್ತು? ಹಾಂ, ಓಕೆ. ಹಾಂ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗು CSAT ಬಗ್ಗೆ ಹೇಳಲೇಬೇಕು ನಾನು. ಸೊ ಏನು ಅಂತಂದರೆ, ಅದಕ್ಕೂ ನಾನು ಹೇಳೋದೇನು ಅಂತಂದರೆ, ಲಾಸ್ಟ್ ಇಯರ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿ, ಹೆಂಗೆ ಅಂತಂದರೆ 2 ತಾಸಿನ ಟೈಮಲ್ಲಿ ಒಂದ್ಸಲ ಸಾಲ್ವ್ ಮಾಡಿ, 2 ತಾಸಿನ ಟೈಮಲ್ಲಿ ಏನು ಇದನ್ನಿಲ್ಲದೆ ಏನು ತಲೆಯಲ್ಲಿ ಏನೂ ಇಟ್ಕೊಳ್ದೆ ಫ್ರೀಯಾಗಿ 2 ತಾಸಲ್ಲಿ ಸಾಲ್ವ್ ಮಾಡಿ ನೋಡಿ ಒಂದ್ಸಲ. ಆಮೇಲೆ ಅಫಿಷಿಯಲ್ ಆನ್ಸರ್ ಕೀಯಿಂದ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರ್ತಿದೆ, ಏನು ಬರ್ತಿದೆ ಅಂತ. ಅದ್ರ ಮೇಲೆ ಅದಕ್ಕೆ ತಕ್ಕಂಗೆ ಡಿಸೈಡ್ ಮಾಡಿ ಹೆಂಗೆ ಸ್ಟ್ರಾಟಜಿ ಮಾಡಬೇಕು ಅಂತ. ಯಾವುದೇ ಒಂದು ಸೆಕ್ಷನ್ ಮೇಲೆ ಡಿಪೆಂಡ್ ಆಗಬೇಡಿ. ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇಂಗ್ಲೀಷ್ ಮೇಲೆ ಅಷ್ಟೇ, ಅಥವಾ ಇದು ಮ್ಯಾಥ್ಸ್ ಮೇಲೆ ಅಷ್ಟೇ, ಆ ಥರ ಡಿಪೆಂಡ್ ಆಗಬೇಡಿ. ಕ್ವೆಶ್ಚನ್ಸನ್ನು ಪಿಕ್ ಮಾಡೋದು ಇಂಪಾರ್ಟೆಂಟು. ಯಾವುದೇ ಸಂದರ್ಭದಲ್ಲೂ ಸಹ ಕೆಲವೊಂದಷ್ಟು ಈಸಿ ಕ್ವೆಶ್ಚನ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಆ ಈಸಿ ಕ್ವೆಶ್ಚನ್ಸನ್ನು ಪಿಕ್ ಮಾಡಿ 1ರಿಂದ 80ವರೆಗೆ ಎಲ್ಲದನ್ನೂ ಮಾಡ್ತಾ ಹೋಗಬೇಡಿ. ನೋಡಿ ಈ ಕ್ವೆಶ್ಚನ್ ಹೆಂಗಿದೆ ಅಂತ ನೋಡಿ. ಇಂಗ್ಲೀಷಲ್ಲಿ ಎಸ್ಪೆಷಲಿ ಕೆಲವೊಂದಷ್ಟು ಪ್ಯಾಸೇಜಸ್ಸು ಭಾಳ ಆ್ಯಂಬಿಗ್ಯೂಯಸ್ ಇರುತ್ತೆ. ಸೊ ಅದನ್ನು ಬಿಟ್ಟು ಸ್ಟ್ರೇಟ್ ಫಾರ್ವರ್ಡ್ ಇರೋದು, ಸಿಂಪಲ್ ಇರೋದು ಅದಕ್ಕೆ ಹೋಗಿ. ಆಮೇಲೆ ಯೂಶ್ವಲಿ ಪ್ಯಾಸೇಜಲ್ಲಿ ಹೆಂಗೆ ಅಂದರೆ 2 ಕ್ವೆಶ್ಚನ್ನು ಎಕ್ಸ್ಟ್ರೀಮ್ ಆಪ್ಷನ್ಸ್ ಇದ್ದೇ ಇರುತ್ತೆ. ಡೆಫಿನೆಟ್ಲಿ 2 ಆಪ್ಷನ್ಸ್ ಎಕ್ಸ್ಟ್ರೀಮ್ ಇದ್ದಿರುತ್ತೆ. ಸೊ ಅದನ್ನು ಎಲಿಮಿನೇಟ್ ಮಾಡಿ ಫಸ್ಟು. ಅದಾದ ನಂತರ ನಿಮಗೆ ಭಾಳ ಪ್ರಾಬ್ಲಮ್ ಆಗ್ತಿದೆ, ಇವೆರಡು ಆಪ್ಷನಲ್ಲಿ ಗೊತ್ತೇ ಆಗ್ತಿಲ್ಲ ಅಂತ ಅನಿಸಿದ್ರೆ ಬಿಟ್ಬಿಡಿ. ಅದನ್ನು ಬಿಟ್ಟು ಸಿಂಪಲ್ ಇರೋದನ್ನು ಪಿಕ್ ಮಾಡಿ. ಆಮೇಲೆ ಮತ್ತೊಂದು ಏನು ಅಂತಂದರೆ, ಅಲ್ಲಿ ಕೀವರ್ಡ್ಸ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇನ್ಫರೆನ್ಸು, ವಾಟ್ ಈಸ್ ದ ಕ್ರಿಟಿಕಲ್ ಇನ್ಫರೆನ್ಸ್ ಆಫ್ ದ ಪ್ಯಾಸೇಜು, ವಾಟ್ ಈಸ್ ದ ಲಾಜಿಕಲ್ ಕೊರೋಲರಿ, ಅಸಂಪ್ಷನ್ನು. ಸೊ ಈ ಥರ ಕೀವರ್ಡ್ಸ್ ಇರುತ್ತೆ. ಅದ್ರದ್ದು ಡಿಫ್ರೆನ್ಸನ್ನು ತಿಳ್ಕೊಳ್ಳಿ. ಅಂದರೆ ಅಸಂಪ್ಷನ್ ಅಂದರೆ ಏನು, ಲಾಜಿಕಲ್ ಕೊರೋಲರಿ ಅಂದರೆ ಏನು. ಸೊ ಅದ್ರದ್ದು ಕೀವರ್ಡ್ಸಿನ ಡಿಫ್ರೆನ್ಸನ್ನು ತಿಳ್ಕೊಳ್ಳಿ. ಯಾಕಂದರೆ ಅಸಂಪ್ಷನ್ ಅಂದರೆ ಅಲ್ಲಿ ಕೊಟ್ಟಿರಲ್ಲ, ಅದನ್ನ ಅಸ್ಯೂಮ್ ಮಾಡ್ಕೊಂಡಿರ್ತಾರೆ. ಸೊ ಆ ಥರ ನೋಡ್ಕೊಳ್ಳಿ. ಆಮೇಲೆ ಸೊ ಅಷ್ಟೇ ಅಂತ ಅನ್ಸುತ್ತೆ. ಅಂದರೆ ಭಾಳ ಕಾಂಪ್ಲಿಕೇಟ್ ಮಾಡಬೇಡಿ CSAT-ಅನ್ನು. ಅಂದರೆ ಯಾವುದೋ ಹೆವಿ ಟಫ್ ಇರೋವಂಥ ಟೆಸ್ಟ್ ಸೀರೀಸ್ ತೊಗೊಳ್ಳೋದು ಆ ಥರದ್ರದ್ದು ಅವಶ್ಯಕತೆ ಇಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೇ ರಿಲೈ ಆಗಿ ಈ ಥರ ಮಾಡ್ಕೊಳ್ಳಿ ಅಂತ ನನಗನ್ಸುತ್ತೆ. ಆಮೇಲೆ ಯೂಶ್ವಲಿ ಫ್ರೀಕ್ವೆಂಟಾಗಿ ಕೆಲವೊಂದಷ್ಟು ಟಾಪಿಕ್ಸ್ ಮೇಲೆ ಕ್ವೆಶನ್ಸ್ ಬರ್ತಾನೆ ಇರುತ್ತೆ. ಅಂದರೆ ಮ್ಯಾಥ್ಸಲ್ಲೂ ಇರ್ಬೋದು ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲೂ ಇರ್ಬೋದು. ಸೊ ಆ ಥರದನ್ನು ಪಿಕ್ ಮಾಡಿ ಅದಕ್ಕೊಂದು ಸ್ಟ್ರಾಟಜಿ ಇಟ್ಕೊಳ್ಳಿ. ಅದೇ ನಾನು ಆಗಲೇ ಹೇಳ್ದಂಗೆ, ಅದೇ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸನ್ನು ಎಲಿಮಿನೇಟ್ ಮಾಡೋದಿರ್ಬೋದು. ಆಮೇಲೆ ಅದೇ ಕೀವರ್ಡ್ಸಿನ ಮೀನಿಂಗ್ಸನ್ನು ಡಿಫ್ರೆನ್ಷಿಯೇಟ್ ಮಾಡೋದಿರ್ಬೋದು. ಆ ಥರದ್ದು ಹಂಗೆ ಮಾಡಿ ಅಂತ ಅನಿಸುತ್ತೆ. ಹಾಂ, ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಮ ಕಂಫರ್ಟ್. ಇದಕ್ಕೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ನಾನು KSIನ ಕನ್ನಡ ಸಾಹಿತ್ಯ ಸ್ವಲ್ಪ ಡಿಫ್ರೆಂಟ್ ಇದೆ ಸಿಲೆಬಸ್ಸು. ಅದನ್ನು ಓದ್ಕೊಂಡಿದ್ದೆ, ಅದು ಸ್ವಲ್ಪ ಹೆಲ್ಪ್ ಆಯಿತು. ಅದನ್ನು ಬಿಟ್ಟರೆ ನಾನು ಅದಕ್ಕೆ ಅಂತಲೇ ಯಾವುದೂ ಓದಿಲ್ಲ. ಅಂದರೆ ನಾನು ಆಗಲೇ ಹೇಳ್ತಿದ್ದಂಗೆ ಮೊದಲೇನಾದರೂ ಓದಿದ್ದು ಅಲ್ಲೇನೋ ಕಂಪೇರ್ ಮಾಡಲಿಕ್ಕೆ ಅಥವಾ ಏನೋ ಇದನ್ನು ಮಾಡಲಿಕ್ಕೆ ಆ ಥರದ್ದು ಯೂಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಮತ್ತದೇ ಜಾಸ್ತಿ ಸೋರ್ಸ್ ಓದೋದ್ರಿಂದ ಮತ್ತು ಜಾಸ್ತಿ ಕಾಂಪ್ಲಿಕೇಶನ್ಸೇ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಇಲ್ಲ, ಜಾಸ್ತಿ ಸೋರ್ಸ್ ಓದಿದ್ರೂ ನಿಮಗೆ ಏನು ತಲೆಯಲ್ಲಿರಲಿ ಅಂದರೆ, ನಾನು ಇದನ್ನು ಎಲ್ಲಿ ಯೂಸ್ ಮಾಡ್ತೀನಿ, ಇದು ನನಗೆ ಎಲ್ಲಿ ಯೂಸ್ ಆಗುತ್ತೆ, ಹೇಗೆ ಯೂಸ್ ಮಾಡ್ತೀನಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಓದೋದಿದ್ರೆ ಅಷ್ಟೇ ಓದ್ರಿ. ಇಲ್ಲಾಂದರೆ ಇನ್ನು ಜನರಲ್ಲಾಗಿ ಓದ್ತೀನಿ ಅಂತಂದರೆ ಓದ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಆನ್ಸರನ್ನು ಬರಿಬೇಕಾಗಿರೋದು ಮ್ಯಾಕ್ಸಿಮಮ್ಮು 250 ವರ್ಡ್ಸಲ್ಲಿ. ಸೊ 250 ವರ್ಡ್ಸಲ್ಲಿ ನೀವು ಅದನ್ನು ಎಲ್ಲಿ ಅಕೊಮಡೇಟ್ ಮಾಡಲಿಕ್ಕಾಗತ್ತೆ, ಹೇಗೆ ಯೂಸ್ ಮಾಡ್ಬೋದು, ಅದನ್ನು ತಲೆಯಲ್ಲಿದ್ದರಷ್ಟೇ ನೀವು ಓದ್ಲಿಕ್ಕೆ ಹೋಗಿ ಹೊರಗಿನ ಸೋರ್ಸನ್ನು ಅಂತ ನನ್ನೊಂದು ಸಜೆಷನ್. ಸ್ವಲ್ಪ ಅದ್ರಲ್ಲಿ ನಾನು ವೀಕ್ ಅಂತಲೇ ಅನ್ಬೋದು. ಎಷ್ಟಾಗುತ್ತೋ ಅಷ್ಟು ಮಿನಿಮಮ್ ಒಂದಷ್ಟು ಬೈ ಆರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೆ. ಪೂರ್ತಿ ಬೈ ಆರ್ಟ್ ಮಾಡ್ಲಿಕ್ಕೆ ನಂಗೆ ಕೊನೆವರೆಗೂ ಆಗಿಲ್ಲ. ಸೊ ಅದೇ ಮಿನಿಮಮ್ ಒಂದಷ್ಟು ಬೈ ಆರ್ಟ್ ಮಾಡಿ ಎಲ್ಲೆಲ್ಲಿ ಕೋಟ್ ಮಾಡ್ಲಿಕ್ಕಾಗತ್ತೋ ಅಲ್ಲಿ ಕೋಟ್ ಮಾಡೋದು. ಸೊ ಆ ಥರ ಮಾಡ್ತಿದ್ದೆ. ಸೊ ಅದರಿಂದ ಮತ್ತೊಂದು ಏನಾಗುತ್ತೆ ಅಂದರೆ, ಈಗ ಭಾವಾರ್ಥದಲ್ಲಿ ಯೂಶ್ವಲಿ ಅದೇ ಥರದ ಪದ್ಯ ಬರುತ್ತೆ.
ಸೊ ಅದನ್ನು ರೆಕಗ್ನೈಸ್ ಮಾಡಲಿಕ್ಕೂ ಹೆಲ್ಪ್ ಆಗ್ತಿತ್ತು. ಇಲ್ಲಿ ಬಯಾಟ್ ಮಾಡಿರೋದ್ರಿಂದ ಸೊ ಅಲ್ಲಿ ಓ ಇದು ಈ ಪದ್ಯ ಅಂತ ಗೊತ್ತಾಗ್ತಿತ್ತು. ಪೇಪರಲ್ಲಿ ನಾವು ಆನ್ಸರ್ ಮಾಡೋ ರೀತಿ ಯಾವ ರೀತಿ ಇರುತ್ತೆ ಅಂದರೆ ನಾವು ಬರೆಯೋ ಆನ್ಸರ್ ಮೇಲೆ ಅವ್ರು ನಮ್ಮನ್ನು ಅನಲೈಸ್ ಮಾಡ್ತಾರೆ. ಅದು ನಾವು ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಇರೋ ವಿಷಯನ ಎಕ್ಸ್ಪ್ರೆಸ್ ಮಾಡಿದಾಗ ಇವಾಗ ಸಮಾಜದಲ್ಲಿ ಏನು ನಡೀತಿದೆ ಅದು ತರವಾಗಿರುವಂಥ ಕ್ವಾಲಿಟಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದು ಕೇಸ್ ಸ್ಟಡಿಗಾ ಅಥವಾ ಅದೇ ಕೇಸ್ ಸ್ಟಡೀಸಿಗೆ ಅಂದರೆ ನೀವು ಹೇಳ್ತಾ ಇರೋ ಅಂಶಗಳು ಅಲ್ಲಿ ಕ್ವಶನಲ್ಲಿ ಏನು ಕೇಳಿದಾರೋ ಅದಕ್ಕೆ ರಿಲೆವೆಂಟ್ ಆಗಿದ್ದರೆ ಡೆಫಿನೆಟ್ಲಿ ಕೋಟ್ ಮಾಡ್ಬೋದು. ಅಂದರೆ ಅಲ್ಲಿ ಕೇಳ್ತಾ ಇರೋ ವಿಷಯಕ್ಕೆ ಅದು ರಿಲೆವೆಂಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಏನೋ ಫಿಮೇಲ್ ಫಿಟಿಸೈಡ್ ಮೇಲೆ ಏನೋ ಒಂದು ಕೇಸ್ ಸ್ಟಡಿ ಇತ್ತು ಅಂದರೆ ಓಕೆ ಸಮಾಜದಲ್ಲೂ ಹೀಗೆ ಆಗ್ತಾಯಿದೆ, ಬಹಳ ಶಾರ್ಟ್ ಆಗಿರಲಿ ಅದು, ಯಾಕಂದರೆ ಬಹಳ ವರ್ಡ್ಸಲ್ಲಿ ಇದ್ದರೆ ಅದು ಓದೋರಿಗೆ ಇಂಟ್ರೆಸ್ಟನ್ನು ಉಳಿಸಲ್ಲ. ಬಹಳ ಶಾರ್ಟಾಗಿ ನೀವು ಕೋಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಸಂಕ್ಷಿಪ್ತವಾಗಿರಲಿ, ಟು ದ ಪಾಯಿಂಟ್ ಇರಲಿ, ಅಲ್ಲಿಗೆ ರಿಲೆವೆಂಟ್ ಅಂತ ಅನಿಸ್ಬೇಕು. ಹಾಗಿದ್ರೆ ಮಾತ್ರ ಕೋಟ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಔಟ್ ಆಫ್ ಕಂಟೆಕ್ಸ್ಟ್ ಅಂತ ಅನಿಸ್ಬೋದು. ಸರ್ ಈಗ ಎಲ್ಲ ಸಾಹಿತ್ಯದಲ್ಲಿ ಆ ಸಿಲೆಬಸ್ ಓದೋಕ್ಕೆ 40-45 ಬುಕ್ಸ್ ಓದಬೇಕಂತಿದ್ರು, ಅದನ್ನ ಅಷ್ಟು ಓದಿದ್ರೆ ನಿಮ್ಗೆ ಬೇಕಾಗಿರೋದು ಖಂಡಿತ ಬೇಕಾಗಿರೋದು ಅಂದರೆ 40-45 ಬುಕ್ಸ್ ಇದೆ. ಬಟ್ ಅದನ್ನು ಯಾವುದನ್ನು ಕವರ್ ಟು ಕವರ್ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೆ ಓದಬೇಕು ಅಂತಿಲ್ಲ. ನಮಗೆ ನಮ್ಮ ಸಿಲೆಬಸ್ಸಿಗೆ ಯಾವ ಪಾರ್ಟ್ ರಿಲೆವೆಂಟ್ ಇದೆಯೋ ಅದಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಷಟ್ಪದಿ ಸಾಹಿತ್ಯ ಅಂತ ಇದೆ. ಷಟ್ಪದಿ ಸಾಹಿತ್ಯದಲ್ಲಿ ರಾಘವಾಂಕ ಇರ್ಬೋದು, ಹರಿಹರ ಇರ್ಬೋದು. ಸೊ ಯಾವ್ದು ನಮಗೆ ಬೇಕೋ ಅದಷ್ಟನ್ನೇ ಪಿಕ್ ಮಾಡಿಕೊಂಡು ಅದನ್ನೇ ಮಾರ್ಕ್ ಮಾಡೋದಿದ್ರೆ ಮಾರ್ಕ್ ಮಾಡಿಕೊಂಡು, ಇಲ್ಲ ನೋಟ್ಸ್ ಮಾಡೋದಿದ್ರೆ ನೋಟ್ಸ್ ಮಾಡಿಕೊಂಡು ಆ ಥರ ಮಾಡೋದು ಹೆಲ್ಪ್ಫುಲ್. ಅದೇ ನಾ ಆಗಲೇ ಹೇಳ್ದಂಗೆ, ಯಾಕಂದರೆ ನಾವು ಆನ್ಸರನ್ನು 250 ವರ್ಡ್ಸಲ್ಲಿ ಬರೀಬೇಕು. ಸೊ ನಾವು ದೊಡ್ಡ ಬುಕ್ ಓದ್ತಾ ಹೋದರೆ ಅದನ್ನ ನಾವು ಎಷ್ಟು ಬರಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಯಾವಾಗಲೂ ತಲೆಯಲ್ಲಿರಬೇಕು ನಮಗೆ ಆ ಥರ. ಅದು ಮತ್ತು ಫಸ್ಟ್ ಪೇಪರಲ್ಲಿ ಮ್ಯಾಕ್ಸಿಮಮ್ ಅಂದರೆ 15 ಮಾರ್ಕ್ಸ್ ಕ್ವೆಶನ್ ಬರೋದು 200 ವರ್ಡ್ಸ್. ಸೊ 250 ವರ್ಡ್ಸನ್ನು ಬರಿಬೇಕಾಗಿಲ್ಲ ನಾವು. ಸೊ ಅದಕ್ಕಾಗಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಮಾಡಬೇಕು. ಮಿಸ್ಟೇಕ್ಸು ಅಂತ ನನಗೆ ಈಗ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ಯಾವುದ್ರಲ್ಲೂ ನನಗೆ ಎಸ್ಸೆ ಪೇಪರ್ ಒಂದು ಬಿಟ್ಟರೆ ಯಾವುದ್ರಲ್ಲೂ ಕನ್ಸಿಸ್ಟೆಂಟಾಗಿ ಒಂದು ಸಲ ಕನ್ಸಿಸ್ಟೆಂಟಾಗಿ ಮಾರ್ಕ್ಸ್ ಬಂದಿಲ್ಲ. ಎಸ್ಸೆಯಲ್ಲಿ ಕನ್ಸಿಸ್ಟೆಂಟಾಗಿ ಗುಡ್ ಮಾರ್ಕ್ಸ್ ಬರ್ತಿತ್ತು. ಉಳಿದಿದ್ದು ಒಂದು ಸಲ GS 2ದಲ್ಲಿ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ GS 3ದಲ್ಲಿ ಬರ್ತಿತ್ತು. ಸೊ ಇದು ನನ್ನ ಸ್ಟ್ರೆಂತ್ ಏರಿಯಾ ಅಂತ ಹೇಳ್ಕೊಳ್ಳುವಂಗೆ ಇಲ್ಲ. ಸೊ ಆ ಒಂದು ರ್ಯಾಂಡಮ್ನೆಸ್ಸು, ಆ ಒಂದು ಆರ್ಬಿಟ್ರರಿನೆಸ್ಸು ಸ್ವಲ್ಪ ಇತ್ತು. ಸೊ ಅದಕ್ಕಾಗಿ ಆಮೇಲೆ ನಾನು ಅಂದರೆ ಮಾರ್ಕ್ ಶೀಟ್ ನೋಡಿದ್ಮೇಲೆ ನಾನು ಓಕೆ ಇದು ವೀಕ್ನೆಸ್ಸು ಅಂತ ನಾನು ಅನ್ಕೋಬೇಕಾಯ್ತು. ನನ್ನನ್ನೇ ನಾನು ಫೋರ್ಸ್ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಈ ಸಲ ನಂಗೆ ಇದರಲ್ಲಿ ಚೆನ್ನಾಗಿ ಬಂದಿದೆ, ಇದು ನನ್ನ ಸ್ಟ್ರೆಂತು ಅಂತ ಇಟ್ಕೊಂಡು ಹೋದರೆ ನೆಕ್ಸ್ಟ್ ಟೈಮ್ ಅದರಲ್ಲಿ ನನಗೆ ಕಡಿಮೆ ಬಂದಿರ್ತಿತ್ತು. ಯಾಕಂದರೆ ಫಾರ್ ಎಕ್ಸಾಂಪಲ್ ಕನ್ನಡ ಲಿಟ್ರೇಚರು ನನಗೆ ಫಸ್ಟ್ ಟೈಮ್ ನಾನು ಫಸ್ಟ್ ಅಟೆಂಪ್ಟಲ್ಲಿ ಬರೆದಾಗ 300 ಬಂದಿತ್ತು, ವಿಚ್ ವಾಸ್ ಅಬೋವ್ ಆ್ಯಾವ್ರೇಜ್. ಅದಾದ ನಂತರ ನೆಕ್ಸ್ಟು ಇಲ್ಲ ನನ್ನ ಕನ್ನಡ ಲಿಟ್ರೇಚರ್ ನಂಗೆ ಕಂಫರ್ಟೇಬಲ್ ಏರಿಯಾ ಅಂತ ಅಂದ್ಕೊಂಡು ನೆಕ್ಸ್ಟ್ ಅಟೆಂಪ್ಟಿಗೆ ಹೋದೆ ನಾನು. ಸೊ ಕನ್ನಡ ಲಿಟ್ರೇಚರಿಂದನೇ ನಾನು ಹೊರಗೆ ಬಿದ್ದೆ. ಕನ್ನಡ ಲಿಟ್ರೇಚರಲ್ಲೇ ಕಡಿಮೆ ಮಾರ್ಕ್ಸ್ ಬಂತು ನನಗೆ, ಅದರಿಂದನೇ ನಾನು ಲಿಸ್ಟಿಂದ ಹೊರಗೆ ಬಿದ್ದೆ. ಸೊ ಆ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಸೊ ಮಿಸ್ಟೇಕ್ಸು ಅಂತಲ್ಲ, ಜನರಲ್ಲಾಗಿ ಏನು ಪಾಯಿಂಟ್ಸು ಅಂತಂದರೆ ಸಿಲೆಬಸನ್ನು ಸೋರ್ಸಸನ್ನು ರಿಸ್ಟ್ರಿಕ್ಟೆಡ್ ಆಗಿ ಇಟ್ಕೊಳ್ಳಿ, ಜಾಸ್ತಿ ರಿವೈಸ್ ಮಾಡಿ, ಜಾಸ್ತಿ ಓದೋದು ಬದಲು ಬರೆಯೋದು ಪ್ರಾಕ್ಟೀಸನ್ನು ಜಾಸ್ತಿ ಮಾಡಿ. ಸೊ ಇದನ್ನು ಹೇಳ್ಬೋದು ಅಂತ ಅನಿಸುತ್ತೆ ನನಗೆ.
ಇದನ್ನ ಓದಿದ್ರೆ ನಾವು ಡೈರೆಕ್ಟ್ ರೆಫರೆನ್ಸ್ ಬುಕ್ಕನ್ನು ಓದ್ಬೋದು, ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಅಂತ ಒಂದು ಮಿಸ್ಕನ್ಸೆಪ್ಷನ್. ಸೊ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಮಾಡ್ಬೋದು? NCERT ಡೆಫಿನೆಟ್ಲಿ ಇಂಪಾರ್ಟೆಂಟು. ನಾವು ಪ್ರಿಲಿಮ್ಸಲ್ಲೂ ನೋಡಿದ್ದೀವಿ, ಮೇನ್ಸಲ್ಲೂ ನೋಡಿದ್ದೀವಿ. ಪ್ರಿಲಿಮ್ಸಲ್ಲಿ ಕಾನ್ಸೆಪ್ಚುವಲ್ ಕ್ವಶನ್ಸನ್ನು ಫೇಸ್ ಮಾಡಲಿಕ್ಕೆ ಡೆಫಿನೆಟ್ಲಿ NCERT ಹೆಲ್ಪ್ ಆಗುತ್ತೆ. ಆಮೇಲೆ ಮೇನ್ಸಲ್ಲಿ ಕೆಲವೊಂದಷ್ಟು ಒಂದು ಕಾನ್ಸೆಪ್ಚುವಲ್ ಕ್ವಶನ್ಸನ್ನು ಟ್ಯಾಕಲ್ ಮಾಡಲಿಕ್ಕೆ NCERT ಹೆಲ್ಪ್ ಆಗೋದಾಯಿತು. ಇನ್ನೊಂದು ಎಸ್ಸೆ ಎಲ್ಲ ಓದ್ತಿರ್ತೀವಿ, ಅದರಲ್ಲಿ ಕೆಲವೊಂದಷ್ಟು ಥಾಟ್ಸ್ ಬೇಕಾಗಿರುತ್ತೆ, ಆ ಥಾಟ್ಸನ್ನು ತೊಗೋಬೋದು. ಹಾಗೆ ಒಂದು ಎಸ್ಸೆನ ಹೇಗೆ ಸ್ಟ್ರಕ್ಚರ್ ಮಾಡ್ಬೋದು ಅನ್ನೋದನ್ನು ಸಹ NCERT ಓದೋದ್ರಲ್ಲಿ ಗೊತ್ತಾಗಿರುತ್ತೆ. ಎಷ್ಟು ಒಂದು ವಿಷಯವನ್ನು ಎಷ್ಟು ಸಂಕ್ಷಿಪ್ತವಾಗಿ, ಎಷ್ಟು ಟು ದ ಪಾಯಿಂಟ್ ಆಗಿ, ಎಷ್ಟು ಲಾಜಿಕಲ್ ಆಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ಇದೆಲ್ಲವನ್ನು ನಾವು NCERT ಓದೋದ್ರ ಮೂಲಕ ಕಲಿಬೋದು. ಸೊ ಅದರಿಂದ ಕೇವಲ ಅದನ್ನು ಓದೋದ್ರಿಂದ ಪ್ರಿಲಿಮ್ಸು ಅಂತ ಒಂದೇ ಅಲ್ಲ, ಎಸ್ಸೆಯಿಂದ ಹಿಡಿದು ಎಲ್ಲ ಸ್ಟೇಜಲ್ಲೂ NCERTದು ರಿಲೆವೆನ್ಸ್ ಇದೆ ಅಂತ ನನಗನ್ಸುತ್ತೆ. ಈವನ್ ಫಾರ್ ದ್ಯಾಟ್ ಮ್ಯಾಟರ್ ಇಂಟರ್ವ್ಯೂ ಕೂಡ. ಸೊ ಆದ್ದರಿಂದ NCERTಯನ್ನು ಯಾವತ್ತೂ ಅಂಡರ್ಮೈನ್ ಮಾಡಬೇಡಿ. ಅದು ಯಾವತ್ತಿದ್ರೂ ಇಂಪಾರ್ಟೆಂಟು. ಓಕೆ, ಇವಾಗ ಸ್ವಲ್ಪ ಕಡಿಮೆ ಬರ್ತಿರ್ಬೋದು ಅದರಿಂದ ಕ್ವೆಶನ್ಸು, ಬಟ್ ಇಂಡೈರೆಕ್ಟ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ NCERT ಅನ್ನೋದು. ಸೊ ಅದರ ಒಂದು ಬೇಸ್ ಸ್ಟ್ರಾಂಗ್ ಇದ್ದರೆ, ಅದೇ ನನ್ನ ಕೇಸೇ ತೊಗೊಳ್ಳೋದಾದರೆ, ಅದೇ ಆಗಲೇ ಹೇಳ್ದಂಗೆ ಇಷ್ಟೆಲ್ಲ ವರ್ಷ ಜರ್ನಿ ಆದ್ರೂ ಅದೇ ಆಗಲೇ ಹೇಳ್ದಂಗೆ ಪ್ರಿಲಿಮ್ಸ್ ಪ್ರತಿ ಬಾರಿನೂ ಕ್ಲಿಯರ್ ಮಾಡೋಕ್ಕೆ NCERTಯನ್ನು ಇಫೆಕ್ಟಿವ್ಲಿ ಓದಿದ್ದು ಡೆಫಿನೆಟ್ಲಿ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಕನಾಮಿಕ್ ಸರ್ವೆ ಯೂಶ್ವಲಿ ಜಾಸ್ತಿ ಡೆವಲಪ್ ಆಗುತ್ತೆ. ಮೇನ್ಸಲ್ಲಿ ಅದರಿಂದ ಬೇರೆ ಸಬ್ಜೆಕ್ಟ್ ಕೂಡ ಇಕನಾಮಿಕ್ ಸರ್ವೆ ಪೂರ್ತಿ ಓದ್ತಿರ್ಲಿಲ್ಲ ನಾನು. ಅಂದರೆ ಕವರ್ ಬೈ ಕವರು, ವರ್ಡ್ ಬೈ ವರ್ಡ್ ಓದ್ತಿರ್ಲಿಲ್ಲ. ಈಗ ಯಾವುದೋ ಒಂದಷ್ಟು ಇಂಪಾರ್ಟೆಂಟ್ ಐಡಿಯಾಸು ಅಥವಾ ಇಂಪಾರ್ಟೆಂಟು ಕೀವರ್ಡ್ಸನ್ನು ಯೂಸ್ ಮಾಡ್ತಿರ್ತಾರೆ ಅಲ್ಲಿ. ಸೊ ಅದನ್ನು ಡೆಫಿನೆಟ್ಲಿ ಪಿಕ್ ಮಾಡ್ತಿದ್ದೆ. ಆಮೇಲೆ ಅದೇ ಯಾವುದೇ ಒಂದು ಐಡಿಯಾಸು, ಯಾವುದೇ ಒಂದು ಸಜೆಷನ್ಸು ಕೊಟ್ಟರೆ ಮೇನ್ಸಲ್ಲಿ ನಾವು ಹೆಂಗೆ ಯೂಸ್ ಮಾಡ್ಬೋದು, ಎಲ್ಲಿ ಇದನ್ನು ಕನ್ಕ್ಲೂಷನಲ್ಲಿ ಯೂಸ್ ಮಾಡ್ಬೋದು, ಎಲ್ಲಿ ವೇ ಫಾರ್ವರ್ಡಲ್ಲಿ ಯೂಸ್ ಮಾಡ್ಬೋದು, ಇದನ್ನು ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡಿಕೊಂಡು, ಅಂದರೆ ಓದೋವಾಗಲೇ ಇದನ್ನು ತಲೆಯಲ್ಲಿ ಇಟ್ಕೊಂಡು ಓದೋದ್ರಿಂದ ನಾನು ಆಗಲೇ ಹೇಳ್ದಂಗೆ ನಮ್ಮ ಎಫರ್ಟನ್ನು ಮಿನಿಮೈಸ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ರಿಟೆನ್ಷನನ್ನು ಜಾಸ್ತಿ ಮಾಡ್ಬೋದು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಯಾವುದಾದ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಬಿಡುವಂಥ ಸಮ್ಮರಿಯನ್ನು ಕೂಡ ಓದ್ಬೋದು. ಸೊ ಹಂಗೆ ಮಾಡೋದ್ರಿಂದ ಇಕನಾಮಿಕ್ ಸರ್ವೆಯಲ್ಲಿ ನಾವು ಏನೂ ಮಿಸ್ ಮಾಡ್ಕೊಳ್ಳಲ್ಲ. ಅಟ್ ದ ಸೇಮ್ ಟೈಮ್ ವ್ಯಾಲ್ಯೂ ಎಡಿಷನ್ನು ಆಗುತ್ತೆ ಅಂತ ಅನಿಸುತ್ತೆ. ಈ ಸಲ ಪರ್ಟಿಕ್ಯುಲರ್ಲಿ ಹೇಳೋದಾದರೆ ಯಾವುದೋ ಒಂದು ಕ್ವೆಶನ್ನು ಔಟ್ ಆಫ್ ದ ಸಿಲೆಬಸ್ ಇತ್ತು ಪೇಪರ್ 2ದಲ್ಲಿ. ಸೊ ಆ ಒಂದು ಕ್ವೆಶನನ್ನು ಅಟೆಂಡ್ ಮಾಡಲಿಕ್ಕಾಗಲಿಲ್ಲ. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಅಟೆಂಡ್ ಮಾಡಿದೆ. ಕೆಲವೊಂದಷ್ಟು ಸಿಂಪಲ್ ಕೋಟ್ಸು ನನಗೆ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು, ಅದನ್ನು ಇಟ್ಕೊತಿದ್ದೆ. ಸೊ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಇಂಪಾರ್ಟೆಂಟು. ಯಾಕಂದರೆ ಕೋಟ್ಸನ್ನು ನಾವು ಎಷ್ಟು ಬೇಕಾದರೂ ಕಲೆಕ್ಟ್ ಮಾಡ್ಬೋದು, ಬಟ್ ಅದನ್ನು ನಾವು ರೀಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ ಅನ್ನೋದು ಭಾಳ ಇಂಪಾರ್ಟೆಂಟು. ಆಮೇಲೆ ರಿಲೆವೆನ್ಸ್ ಇಂಪಾರ್ಟೆಂಟು. ಸೊ ಆ ಒಂದು ಕಂಟೆಕ್ಸ್ಟಿಗೆ ಅದು ರಿಲೆವೆಂಟ್ ಆಗುತ್ತಾ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಅವೆರಡನ್ನು ತಲೆಯಲ್ಲಿ ಇಟ್ಕೊಂಡು ನಾವು ನೋಟ್ಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಅದೇ ಆ ಥರ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ, ನೀವು ಯಾವ ಥರ, ನಾನು ಅದೇ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯಾವ ಥರ ಅದನ್ನು ಯೂಸ್ ಮಾಡ್ಕೊತೀರಿ ಅನ್ನೋದನ್ನು ನೀವು ನೋಟ್ಸ್ ಮಾಡಬೇಕಾದ್ರೆ ನಿಮಗೆ ಕ್ಲಾರಿಟಿ ಇದ್ದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಿಮಗೆ.
ಸೊ ಮುಗಿಸ್ಬೋದಾ ಹಂಗಾದರೆ ಈ ಸೆಕ್ಷನ್? ಹಾಂ, ಸರ್ವಿಸ್ ನನಗೆ ಮೋಸ್ಟ್ಲಿ IPS ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಹೋಪ್ಫುಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸರ್, ನಿಮಗೆ ಸಿವಿಲ್ ಸರ್ವಿಸ್ಗೆ ಬರಬೇಕು ಅಂತ ಯಾಕಂದ್ರೆ 2-3 ಸಂಗತಿ ಇದೆ. ಒಂದು, ನನ್ನ ತಂದೆ ತಾಯಿ ಇಬ್ಬರೂ ಗೌರ್ಮೆಂಟ್ ಸರ್ವಿಸಲ್ಲಿದ್ದರು. ಸೊ ಅವ್ರು ವರ್ಕ್ ಮಾಡೋ, ನನ್ನ ತಾಯಿ ಪ್ರೈಮರಿ ಸ್ಕೂಲ್ ಟೀಚರು. ಸೊ ಅವ್ರು ವರ್ಕ್ ಮಾಡೋದನ್ನು ನೋಡ್ತಿದ್ದೆ. ಆಮೇಲೆ ಹಾಗೇ ನಮ್ಮ ಚಿಕ್ಕಪ್ಪ ಒಬ್ಬರು ಸಿವಿಲ್ ಸರ್ವಿಸಲ್ಲಿ ಇದ್ದರು ಮೊದಲು. ಸೊ ಅವರು ಯಾವಾಗಲೂ ಮೋಟಿವೇಟ್ ಮಾಡ್ತಿದ್ರು, ಇಲ್ಲ ನೀನು ತಗೋಬೋದು ಈ ಎಕ್ಸಾಮನ್ನು, ಡೆಫಿನೆಟ್ಲಿ ಒಳ್ಳೆ ಕೆಲಸ ಮಾಡ್ಬೋದು ಅಂತ. ಅದ್ರ ಜೊತೆಗೆ ಗ್ರ್ಯಾಜುಯೇಷನ್ನಲ್ಲಿ ನಾವು ಇದ್ದಾಗ ಕೆಲವೊಬ್ಬರು ಆಫೀಸರ್ಸ್ಗಳು ಒಳ್ಳೊಳ್ಳೆ ಕೆಲಸವನ್ನು ನಾ ಧಾರವಾಡದಲ್ಲಿ ಓದಿದ್ದು. ಸೊ ಕೆಲವೊಂದು ಆಫೀಸರ್ಗಳು ಈಗ ಸಾಧನ್ ಕೇರಿಯನ್ನು ಬ್ಯೂಟಿಫೈ ಮಾಡೋದಿರ್ಬೋದು, ಅಥವಾ ಈ ಥರದ ಕೆಲಸ ಎಲ್ಲ ಮಾಡಿದಾಗ ಜನರು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಿದ್ರು. ಇಲ್ಲ ಒಳ್ಳೆ ಕೆಲಸ ಮಾಡೋದ್ರು ಇಂಥ ಒಂದು ಆಫೀಸರು ಅನ್ನೋದು. ಸೊ ಇವೆಲ್ಲ ನಂಗೆ ಮೋಟಿವೇಟ್ ಮಾಡ್ತು ಈ ಎಕ್ಸಾಮನ್ನು ತಗೊಂಡು. ಸೊ ನಿಮಗೆ 213 ಸಮಾಜದಲ್ಲಿ ಏನಾರ ಬದಲಾವಣೆ ಆ್ಯಸ್ ಆಫ್ ನೌ ನನಗೆ ಇಂಥದ್ದೇ ಅಂತ ಇಲ್ಲ. ಅಂದರೆ ಇದೇ ಥರ ಇದು ಒಂದು ಪೊಲೀಸ್ ವ್ಯವಸ್ಥೆ ಬಗ್ಗೆ ಒಂದು ನನಗೆ ಅನಿಸಿರೋದೇನು ಅಂತಂದರೆ ಅದೇ, ಮತ್ತು ಮಾನವೀಯವಾಗಿ ನಡ್ಕೋಬೇಕು ಪೊಲೀಸ್. ಅಂದರೆ ಜನರಿಗೆ ಪೊಲೀಸರ ಕುರಿತು ಏನೋ ಒಂಥರ ಭಾವನೆ ಇದೆ. ಅಂದರೆ ಏನೋ ಪೊಲೀಸ್ ಸ್ಟೇಷನ್ನಿಗೆ ಹೋಗ್ಲಿಕ್ಕೇನೋ ಹೆದರಿಕೆ ಆ ಥರ ಇರ್ಬೋದು. ಸೊ ಅದನ್ನು ಹೋಗ್ಲಾಡಿಸ್ಬೇಕು ಅಂತ ಡೆಫಿನೆಟ್ಲಿ ಇದೆ. ಅದೇ ಅದನ್ನು ಬಿಟ್ಟು ಉಳಿದಿದ್ದನ್ನು ನನ್ನ ಮುಂಬರುವ ಟ್ರೈನಿಂಗ್ ಇರ್ಬೋದು, ಅಥವಾ ಮುಂದೆ ಹಿರಿಯ ಅಧಿಕಾರಿಗಳಿರ್ಬೋದು, ಅವರ ಎಕ್ಸ್ಪೀರಿಯನ್ಸಿಂದ ನಾನು ಕಲ್ತ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಜನರ ಜೊತೆ ಒಡನಾಡಿ ಅವರ ಒಂದು ಡಿಮಾಂಡ್ ಏನಿದೆ ಅದಕ್ಕೆ ತಕ್ಕಂಗೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮುಂದೆ. ಸದ್ಯಕ್ಕೆ ನಾನು ಅದೇ ಆಗಲೇ ಹೇಳ್ದಂಗೆ ನಾನು ಲಾಂಗ್ ಜರ್ನಿ ಆಗಿದ್ದರಿಂದ ಸ್ಯಾಟಿಸ್ಫೈ ಆಗತ್ತೋ ಬಿಡತ್ತೋ, ನಾನು ಸ್ಯಾಟಿಸ್ಫೈ ಮಾಡ್ಕೊಳ್ಳೇಬೇಕು. ಆ ಒಂದು ಕಂಡೀಷನಲ್ಲಿದ್ದೆ. ಹಾಂ, ಸೊ ಡೆಫಿನೆಟ್ಲಿ, ಯಾಕಂದರೆ ಕೆಲವೊಂದಷ್ಟು ರಿಯಾಲಿಟಿಯನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೊ ಇನ್ನೊಂದು ಅಟೆಂಪ್ಟ್ ಇದೆ, ಗೊತ್ತಿಲ್ಲ, ನಾನು ಮುಂದೇನಾದರೂ ಬರೀಬೇಕು ಅಂತ ನನಗೆ ನಿಜವಾಗ್ಲೂ ಅನಿಸಿದರೆ ನೋಡ್ಬೋದು. ಬಟ್ ಸದ್ಯಕ್ಕೆ ನಾನು ಸ್ಯಾಟಿಸ್ಫೈಡ್. ಸೊ ಮುಗಿಸ್ಬೋದು ಅಂತ ಅಂದ್ಕೊತೀನಿ ಈ ಒಂದು ಸೆಷನನ್ನು. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಕ್ಕ AS ಅಕಾಡೆಮಿಗೆ ಹಾಗೂ ಡಾಕ್ಟರ್ ಶಿವಕುಮಾರ್ ಸರ್ಗೆ ಎಲ್ಲರಿಗೂ ಧನ್ಯವಾದಗಳು.